ನೀವ್ ಯಾಕೆ ಇಲ್ಲಿ ಬಂದು ನಿಂತಾನ ಕ್ಷಮ ಯಾಕೆ ಹೋಮರಿ ಇಲ್ಲಿ ಬಂದು ನಿಂತೀನಿ ನಾನಲ್ಲಿ ಕುಡಿಯಕ್ ಕುಡ್ದು ನೀ ಮ್ಯಾಲ ಬಂದು ನಿಂತಿಲ್ಲ ಮ್ಯಾಲ ಬಾರ ದೋಸ್ತ ಹೆಂಗೂ ಮ್ಯಾಲ ಹೋಗಾಕ ಹತ್ರ ಆಗ್ಬೇಕಲ್ಲ ಅದಕ್ಕೆ ಮ್ಯಾಲ ಬಂದು ನಿಂತ ಯಾಕೆ ಹಿಂಗ್ ಮಾತಾಡಕತ್ತಿ ಅಂದ್ರೆ ಇನ್ನೊಂದು ಕ್ವಾರ್ಟರ್ ಕುಡ್ದು ನೀನು ಇದಕ್ಕಿಂತ ಹತ್ಬಿಟ್ಟು ಮ್ಯಾಲ ಹೋಗ ನಾನು ಇನ್ನೊಂದು ಕ್ವಾರ್ಟರ್ ಕುಡ್ದು ಇದ್ರ ಮ್ಯಾಲ ಹತ್ತದ ಇನ್ನೊಂದು ಕ್ವಾರ್ಟರ್ ಕುಡ್ದಂದ್ರ ಪೂರ್ತಿ ಮ್ಯಾಲ ಹೋಗ್ಬಿಡುದು ಏನಾಯ್ತು ಏನ್ ಬಿಡೋ ನಾವು ಸಾಕಾಗಿ ಹೋಗೈತಿ ಜೀವನಾಕ ಕ್ಷಮ ಏನೇನು ಗುಂಪಿ ಬೈಕಲ್ಲೆಲ್ಲ ಬಿದ್ದೇನು ಬಿಡೋ ನನ್ ಹೇಳಾಕ ನನಗ ನಾಚಿಕೆ ಯಾಕೆ ಏನಾಯ್ತು ಏನ್ ಹೇಳಿ ನಿನ್ ರಾತ್ರಿ ನಾನು ಹೆಂಡತಿ ಸಾರ್ ನೀಡು ಚಮಚನ ಹೊಡೆದ ಅಲ್ಲ ನೀನು ಯಾವ ಸೀಮೆ ಗಂಡ್ಸು ನಿನ್ ಹೆಂಡತಿ ಸಾರ್ ತಗೊಂಡು ಚಮಚಿಂದ ಹೊಡೆದಾಳ ಅಂತಂದ್ರ ಸಿರೀಶ್ ನೀನೇ ಒಂದು ಬಿಡೋದಲ್ಲ ನೀನು ಗಂಡ್ಸ್ ಹೌದಿಲ್ಲ ಹೌದು ಹೋಗಿ ಹೊಡೆದ್ ಬಾ ಹಂಗಾರ ಯಾರಿಗೆ ನನ್ನ ಹೆಂಡತಿಗೆ ಅಯ್ಯೋ ಮಾರಾಯ ನನ್ನ ಹೆಂಡತಿ ಹೊಡೆದ್ರ ಕೇಸು ಗೀಸು ಅಂತ ಒಳಗ್ ತಳ್ಳಿ ಲೈಫ್ ಲಾಂಗ್ ನಂಗೆ ಹೊರ ಬರ್ಬಾರ್ದು ಹಂಗ್ ಮಾಡ್ತಾರ ಅದನ್ನ ಬೇರೆ ನಿನ್ನ ಹೆಂಡತಿ ಹೊಡೆದ್ಬಿಟ್ರೆ ನಾನು ಮುಗಿದ ಕತೆ ನಂದು ಅಷ್ಟ ಮತ್ ಹಂಗ ನಾವು ಮುಚ್ಕೊಂಡು ಸುಮ್ಮನೆ ಕುಂದ್ರು ಯಾಕೆ ಸುಮ್ಮನೆ ಅದನ್ನ ಕೆದಕಿ ಹೊಟ್ಟೆ ಖಾರ ಕಲಿಸ್ತೀವಿ ಏನಾಯ್ತು ಯಾಕೆ ನಿನ್ನ ಹೆಂಡತಿ ಅಷ್ಟು ಕಾಡದಾಳನು ಅದನ್ನ ನನ್ನ ಬಾಯಲ್ಲಿ ಕೇಳ್ಬೇಡ ಒಂದ್ ಅಸ್ತ್ರ ಇಟ್ಕೊಂಡು ನನಗೆ ದಿನಾನು ಚಿತ್ರ ಹಿಂಸೆ ಕೊಡಾಕತ್ ಬಿಟ್ಟಾಳ ಏನದು ಅಲ್ಲಿ ನೋಡ್ರಿ ಹೊಸದಾಗಿ ಮದುವೆ ಆದಾಗ ಏನಾತಂದ್ರ ಊಟ ನಿಮ್ದು ಎಲ್ಲಾರು ಊಟ ನಿಮ್ದು ಏ ಚಿನ್ನ ಬೇಡ ನಾಚಿಕೆ ಕತಿ ಆಗಲ್ಲ ಯಾಕ್ರಿ ನಾಚಿಕೆ ನೀ ರೊಮ್ಯಾನ್ಸ್ ಮಾಡಕ್ ಕರೆಕ್ಟ್ ಇಲ್ಲಿಗೆ ಅಯ್ಯೋ ನಾನು ಅದಕ್ಕಲ್ಲ ನೀವೆಲ್ಲ ಹೊರಟಿದ್ರಲ್ಲ ಅದಕ್ಕೆ ತಡೆದ್ ನಿಲ್ಲಿಸ್ದೆ ಏನಿಲ್ಲ ನಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡ್ ಬರಕಂತ ಹೊಂಟಿದ್ದೆ ಫ್ರೆಂಡ್ಸ್ನ ಯಾಕ್ರಿ 2 ದಿನಕ್ಕೆ ನಾನು ಬೋರ್ ಆಗ್ಬಿಟ್ನಾ ಅಯ್ಯೋ ನನ್ ಚಿನ್ನ ನೀನು ಬೋರ್ ಮೀಟ ಇದ್ದಂಗ ನೀ ಬೋರ ಆಗುದಿಲ್ಲ ಎಷ್ಟು ಕುಡಿದ್ರು ಕುಡಿಬೇಕ ಅನಿಸ್ತೈತಿ ನನಗೆ 2 ದಿವಸ ಆತಲ್ಲ ಫ್ರೆಂಡ್ಸ್ಗೆ ಯಾರು ಭೇಟಿಯಾಗಿಲ್ಲ ನಾನು ಹೋಗಿ ಭೇಟಿಯಾಗಿ ಬಂದ್ಬಿಟ್ಟೆ ಅವ್ರನ್ನ ಯಾಕೆ ಭೇಟಿ ಆಗ್ಬೇಕು ಅಂದ್ರ 2 ದಿವಸ ಆತಲ್ಲ ಅವ್ರಿಗೆ ಭೇಟಿಯಾಗಿಲ್ಲ ಹೋಗಿ ಅವ್ರಿಗೆ ಒಂದಿಷ್ಟು ಚಾನೋ ಕಾಫಿನೋ ಕುಡ್ಸ್ಕೊಂಡ್ ಬರ್ತೇನೆ ಚಾ ಅಂದ್ರೆ ಇಲ್ಲಿಗೆ ಕರೆಸ್ರಿ ನಾನೇ ಮಾಡ್ಕೊಡ್ತೀನಿ ಚಿನ್ನ ಅವ್ರಿಗೆ ಮನ್ಯಾಗಿನ ಚಾ ಎಲ್ಲ ಹಿಡ್ಸಂಗಿಲ್ಲ ಮನೆಗಿನ್ ಸೇರಂಗಿಲ್ಲ ಅಂದ್ರೆ ಹೋಟ್ಲಿಂದ ತರ್ಸಿದ್ರಾಯ್ತು ಹೆಂಗ್ ಹೇಳುದು ಮರೆ ನಾವು ಪಾರ್ಟಿ ಮಾಡಕ್ ಹೊಂಟಿವಿ ಅರ್ಥ ಆತಾ ಪಾರ್ಟಿ ಹಾಗಾದ್ರೆ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ ಅಯ್ಯ ನಿನಗೆ ಹೆಂಗ್ ಹೇಳ್ಬೇಕಂತನ ಅರ್ಥ ಆಗವಲ್ದಪ್ಪ ನನಗೆ ನಾವು ಹುಡುಗರೆಲ್ಲ ಸೇರ್ಕೊಂಡು ಎಣ್ಣೆ ಪಾರ್ಟಿ ಮಾಡಕ್ ಹೊಂಟೀವಿ ನೀನು ಬರ್ತೀಯ ಅಲ್ಲಿಗೆ ಹಾ ಎಣ್ಣೆ ಪಾರ್ಟಿ ಹಂಗಾದ್ರೆ ನೀವು ಎಣ್ಣೆ ಕುಡಿತೀರಾ ಇಲ್ಲ ಚಿನ್ನ ನಾ ಎಣ್ಣೆ ಎಲ್ಲ ಕುಡಿಯಂಗಿಲ್ಲ ಮದ್ವಿ ಪಾರ್ಟಿ ನೋಡು ಅದಕ್ಕೆ ಅವ್ರಿಗೆಲ್ಲರಿಗೂ ಎಣ್ಣೆ ಹೊಡಿಸಿ ಊಟ ಮಾಡಿಸಿ ನಾ ಬಂದ್ಬಿಡ್ತೀನಿ ಅಷ್ಟೇ ಅರ್ಥ ಮಾಡ್ಕೋ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಜ ನೀವು ಎಣ್ಣೆ ಹೊಡ್ಕೊಂಡೇ ಬರ್ತೀರಾ ನೀವು ನಾನು ಕುಡ್ದು ಬರಂಗಿಲ್ಲ ಅರ್ಥ ಮಾಡ್ಕೋತಿ ಆಯ್ತು ನೀವ್ ಏನಾದ್ರೂ ಕುಡ್ದು ಬಂದ್ರಿ ಅಂದ್ರೆ ನಾನು ಇದೇ ಫ್ಯಾನಿಗೆ ನೇಣ್ ಹಾಕೊಂಡ್ ಸತ್ತೋಗ್ತೀನಿ ಅಯ್ಯೋ ಶಿವನ ನೋಡಿದಿಲ್ಲ ಏನು ಮರಿಯ ಅಲ್ಲ ಇಟ್ಟಕ್ಕನ ಏನಕೊಳ್ಳೋದ ಏನ್ ಹಠ ಮಾಡ್ರು ನಿನ್ ಹೆಂಡತಿ ಹಠಮಾರಿ ಎಲ್ಲಕ್ಕಿ ಹೆಮ್ಮಾರಕ್ಕೆ ಒಂದೊಂದ್ ಸರಿ ನನಗ್ ಬರೋ ಸಿಟ್ಟಿಗೆ ಆಕಿನ ತಳಗ್ ಹಾಕಿ ಭಕ್ತ ಕುಮಾರ್ ನಂಗ ಹಂಗ ಕಚಾ ಪಚಾ ತುಳಿದು ಕೊಂದ್ ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತದ ನನಗ ಬರ್ದ ಏನ್ ಮತ್ತ ಆದ್ರೆ ಏನ್ ಮಾಡುದು ಈ ಸಮಾಜಕ್ಕೆ ಹೆದರಿ ಸುಮ್ಮನೆ ಉಳ್ದೆ ನಾನು ನಾಳೆ 2 ದಿನಕ್ಕೊಂದು ಗಂಡ ಅಂತ ಹೇಳಿ ಪೇಪರ್ನಾಗ ಟಿವ್ಯಾಗ ನನ್ನ ಬಗ್ಗೆ ಬರೀತಾರ ತೋರಿಸ್ತಾರ ಅಂತ ಹೇಳಿ ಮಾನ ಮರ್ಯಾದಿಗೆ ಅಂಜಿ ಸುಮ್ಮಕ ಉಳಿದು ಬಿಟ್ಟ ನೋಡ್ಪ ನಾನು ಕರೆಯನ್ನು ಹಿಟ್ಟು ಮಾಡಿ ಹಾಕ್ತಾರ ನೀನ್ ಹಿಟ್ಟು ಮಾಡಕ್ ಹೋದ್ರ ಅದನ್ನ ಡಬಲ್ ಮಾಡಿ ಹಾಕದವ್ರು ಅದಕ್ಕೆ ಸುಮ್ಮನಿದ್ ಹೆಂಗ ಸಹಿಸ್ಕೊಂಡು ಅದು ನಿನ್ ಕಷ್ಟ ನೋಡಕ್ ಆಗಲ್ರು ಇಷ್ಟೆಲ್ಲ ಸಹಿಸ್ಕೊಂಡು ಹೆಂಗೋ ಇದೀಯಾ ತಗೊಂತಾನ ಅವ್ರು ಲೈಟಾಗಿ ಅದ ಇಲ್ಲಿ ಮಟನು ನನ್ನ ಉಳಿಸಿದ್ದು ಬೇಕು ಬಿಡು ಇದು ಲೈಟ್ ಎಲ್ಲ ವರ್ಕೌಟ್ ಆಗಲ್ಲ ನೀನು ಹೊಡಿಬೇಕು ಫುಲ್ ಬಟ್ಲ ಬಾ ಹೊಡ್ಕೊಂಬರೋಣ ತಗೊಂತಡಿ ಇನ್ನೊಂದ್ ಸ್ವಲ್ಪ ಕಿಕ್ ಹಿಡಿತಂದ್ರ ಎಣ್ಣೆ ಇಳಿತೈತಿ ಬಾರ ಮುರೆ ಕುಡಿಯಂಗಾಗೈತಿ ಕುಡಿಯಕ್ ಹೋಗೋಣ ಏ ಮಗನ ನೀನು ಜೋಶ್ನಾಗದಿದ್ದಿ ನಿನಗ ಕುಡಿಬೇಕಂತ ಸಾಕತೈತಿ ನಂದ್ ಹಂಗಲ್ಲ ಅದೇನ ಶಾಸ್ತ್ರ ಮಾಡ್ಯಾರಲ್ಲ ಸ್ವತಃ ಸತ್ತ ಮೇಲನ ಸ್ವರ್ಗ ಗೊತ್ತಾಗೋದು ಅಂತೇಳಿ ಹಂಗ ನಿನ್ನ ಬುಡುಕು ಬೆಂಕಿ ಬಿತ್ತಂದ್ರ ಗೊತ್ತಾಗತಿ ನನ್ನ ನೋವು ಏನ್ ಅನ್ನೋದು
ಯಾಕೆ ಅನ್ಕತಿ? ಹೌದು, ನಿನ್ ಜೋಡಿ ಕುಡಿಯಕ್ಕೆ ಬರೋದು ನಿನ್ನ ಹೆಂಡತಿಗೆ ಹೇಳಿಲ್ಲ ನಾನು? ಹೇಳೇನಿ, ರಗಡ್ ಸರಿ ಹೇಳೇನಿ. ಏನೊಂದು ಲೋ ಮರ್ಯ, ಇನ್ನೂ ಕರ್ಕೊಂಬ ಅಂದಲ್ ಮನೆಗೆ. ಯಾಕಂತ? ಇನ್ನೂ ಹಾಕಿ ತುಳ್ಯಾಕ. ಅವಸರ ಬೇಡ, ಹೋಗ್ಬಿಡ್ತೀನಪ್ಪ ನಾನು. ಏಯ್ ಬಾರ್ಲಿ, ಮೆನ್ ವಿಲ್ ಬಿ ಮೆನ್ ಅನ್ನೋಂಗ ಗಂಡು ಮಕ್ಕಳು ಅವ್ರವ್ರ ಮರ್ಯಾದಿನ ಯಾರು ಬಿಟ್ಟು ಕೊಡುದಿಲ್ಲ. ನಾ ಯಾಕೆ ಹೇಳಕ್ ಹೋಗ್ಲಿ ನಿನ್ನ ಹೆಸರು? ಒಂದಿಷ್ಟು ಬಿಟ್ಟಿಲ್ಲ ಹೋ ಮರ್ಯ, ಮೊದಲೇ ಅಂಜುಬುರ್ಕ ನಾನು. ಅಲ್ಲೇ ಇವನ ನನಗ್ ಧೈರ್ಯ ತುಂಬತಿ ಅಂತ ಹೇಳಿ ನಿನ್ನ ಕರೆದ್ರ ನೀನೇ ಎದುರು ಸಾಕತ್ತಿಲ್ಲ ಮರೆಯ. ನಾನು ಹೆದರು ಸಾಯ್ತಾ ಇಲ್ವೋ? ನಿನಗ್ ಧೈರ್ಯ ಹೇಳಬೇಕು ಅಂದ್ರೆ ನನಗ್ ಧೈರ್ಯ ಬೇಕು, ನನಗ್ ಧೈರ್ಯ ಬೇಕು ಅಂದ್ರೆ ನಾನು ಸ್ವಲ್ಪ ಏರ್ಸ್ಕೋಬೇಕು. ಅದಕ್ಕೆ ಏರ್ಸ್ಕೊಂಬರಮ್ಮ ಅಂತ ಕರಿತಾ ಇದ್ದೀನಿ. ಈಗ ನೀನು ಹೋಗಿ ಕೆಳಗ ಕುಡ್ಕೊಂತ ಕುಂತಂದ್ರ ಟೈಮ್ ಆಕೈತಿ. ಟೈಮ್ ಆತಂದ್ರ ನನಗ ಸುಮ್ಮನೆ ಸಮಸ್ಯೆ ಆಕೈತಿ. ದೋಸ್ತ ಫೋರ್ಸ್ ಮಾಡ್ಬೇಡ ನಾನು. ಹೇಳಿದ ಹಂಗಲ್ಲ. ಈಗ ನೀ ಆಯ್ತಪ್ಪ, ಟೈಮ್ ಆಕತಿ ಅಂತಲ್ಲ, ಎಲ್ಲಿ ಹೋಗವ ನೀನು? ಮನಿಗ್ ಹೋಗ್ಬೇಕು ಮಾರಾಯ, ಸಮಸ್ಯೆ ಅಕ್ಕಾವ ಎಲ್ಲ ಹೇಳ್ತೇನೆ ಕೇಳ ನಾನು. ಅಲ್ಲ, ಮನೆಗೆ ಹೋದ್ರ ಹೆಂಡತಿ ಬೈತಾಳ, ಹೆಂಡತಿ ಹೊಡಿತಾಳ, ಹೆಂಡತಿ ಬಡಿತಾಳ ಅಂತ ರೋಡಿಗೆ ಬಂದು ನಿಂತು ರೋಡ್ನಾಗ ಹೆಂಗ್ ಟೈಮ್ ಪಾಸ್ ಮಾಡೋದು ಅಂತ ಭಾರಿ ಕರ್ಕೊಬಂದು ಇಲ್ಲರ ಟೈಮ್ ಪಾಸ್ ಮಾಡು ಅಂತ ಹೇಳಿದ್ರ ಇಲ್ಲಿಂದನೂ ಮತ್ತೇನು ಹೇಳ್ತಿ? ಈಗ ಮನೆಗೆ ಹೋಗ್ಬೇಕು, ಹೆಂಡತಿ ಬಡಿತಾಳ, ಮನೆಗೆ ಹೋಗ್ಬೇಕು, ಹೆಂಡತಿ ಬೈತಾಳ ಅಂತೆ. ಬೈಸ್ಕೊಳಕ್ಕೇನು ಮನೆ ಹೋಗ್ಬೇಕೇನು? ಅದಕ್ಕಿಂತ ಒಂದು ಟೈಮ್ ಪಾಸ್ ಮಾಡೋ ಬಾರೋ. ಹೇಳ್ತಾನೆ ಕೇಳಿ, ಕೆಳಗ್ ಕೂತಿ ತಗೋ. ಕುಡ್ಯಾಕ ಎಷ್ಟೊತ್ತು ಬೇಕು? ಒಂದು ತಾಸರ ಬೇಕಾ? ತಾಸು 2 ತಾಸು ಟೈಮ್ ಹೋಗ್ತಾನ ಇರ್ತದೆ. ಹೌದಿಲ್ಲ? ಹೌದು. ನಾನೇನಾರ ಇಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡಿ ಇಲ್ಲಿ ಟೈಮ್ ಗಳದ್ ಮನಿಗ್ ಹೋದ್ನಿ ಅಂತ ತಗೋ, ನಾನ್ ಹೆಂಡತಿ ಬಾಕಲ್ದಾಗ ನಿಂತಿರ್ತಾಳ ಹಗ್ಗ ಹಿಡ್ಕೊಂಡು. ಹಗ್ಗನ? ನಾನು ಊರ್ಲ್ ಹಾಕಕ ಮರಿ ಹಿಂಗ್ ಮಾತಾಡ್ತೀನಿ. ಉರ್ಲಕ್ಕದು ಯಾಕೆ ಏನಾಯ್ತು? ಏನಾತ? ಅಲ್ಲಿ ನೋಡು, ಆಯ್ತು ಚಿನ್ನ. ಹಾಯ್ ಇರ್ಲಿ. ಟೈಮ್ ಎಷ್ಟಾಯ್ತು? ಯಾಕೆ ಲೇಟು? ಎಲ್ಲಿ ಕರೆಕ್ಟ್ ಆಯ್ತಲ್ಲ, ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ. ಅರ್ಧ ಗಂಟೆ? ಮನೇಲಿ ಹೆಂಡತಿ ಇರ್ತಾಳೆ, ಕಾಯ್ತಾ ಇರ್ತಾಳೆ, ಬೇಗ ಹೋಗ್ಬೇಕು ಅನ್ನೋದು ಗೊತ್ತಿರಲ್ವಾ? ಚಿನ್ನ, ಆಫೀಸ್ನಾಗ ವರ್ಕ್ ಬಹಳ ಹಿಂಗಾಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ವರ್ಕ್ ಇತ್ತು ಅಂದ್ರೆ ನಾಳೆ ಮಾಡಿದ್ರಾಯ್ತು. ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ ಅಂತ ಗೊತ್ತಿಲ್ವಾ? ನಮ್ಮ ಆಫೀಸ್ನಾಗ ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಅವತ್ತಿನ ಟಾರ್ಗೆಟ್ ನ ಅವತ್ತು ಮುಗಿಸ್ಬಿಡ್ಬೇಕು ನಾವು. ಯಾಕಂದ್ರ ನೆಕ್ಸ್ಟ್ ಡೇ ಮತ್ತೆ ಬೇರೆ ಟಾರ್ಗೆಟ್ ಇರ್ತಾವ ನಮ್ಮ. ಹಿಂಗಾಗಿ ನಿನಗೆ ಅರ್ಥ ಆಗಲ್ಲ. ಹೊಟ್ಟೆ ಎಷ್ಟಾಗೈತೆ, ದುಡ್ಡು ತರೋ. ನೋಡ್ರಿ, ನಾನು ಇವತ್ತು ಕೊನೆ ಸರಿ ಹೇಳ್ತಾ ಇದ್ದೀನಿ, ನೀವ್ ಇದೇ ತರ ಏನಾದ್ರೂ ಅರ್ಧ ಗಂಟೆ 1 ಗಂಟೆ ಲೇಟು ಅಂತ ಬರ್ತಾ ಇದ್ರೆ ಅಲ್ಲಿ ನೋಡಿ ಫ್ಯಾನು, ಅದಕ್ಕೆ ನೇಣು ಹಾಕೊಂಡು ಸತ್ ಹೋಗ್ತೀನಿ. ರೀ, ನಾನು ಹೇಳಿದ ಅರ್ಥ ಆಯ್ತಲ್ಲ? ಇನ್ ಮುಂದೆ ಏನಾದ್ರೂ ಲೇಟ್ ಆಗಿ ಬಂದ್ರೆ ಫ್ಯಾನು, ನೇಣು. ಮೂಕ್ ನಾಯಿ ಕೂಟ 4 ನಾಯಿ ಸತ್ವ ಅನ್ನೋಂಗ ಇವನವನಿಗೆ ನೇಣು ಹಾಕೊಂತಾನಂತ ಹೇಳಿ ಹೆದರ್ಸಿ ನನ್ನ ಸಾಯಿಸಾಕತ್ತಾಳಿಲ್ಲ. ಪರಮಾತ್ಮ, ನೀನ ಕಾಪಾಡಪ್ಪ ನಾನು. ಯಾಕೋ ದೋಸ್ತ, ಕತಿ ನಂದು, ಫೀಲಿಂಗ್ ನಿಂದು, ಹಂಗ್ಯಾಕ ಕೈ ಹೊತ್ಕೊಂಡ್ ಕೂತಿ ತಲಿ ಮ್ಯಾಗ? ಒಬ್ಬ ಗಂಡಸು ಎಷ್ಟು ಅಂತ ತಡ್ಕತ್ತಾನ. ದುರಂತದ ಮ್ಯಾಲ್ ದುರಂತ, ಒಂದ ಎರಡ ಇಷ್ಟೆಲ್ಲ ತಡ್ಕೊಂಡ್ರೆ ಹೆಂಗ ಕೂತಿದೀಯ ನೀನು ಗಂಡಸ ಇಲ್ಲ? ದೋಸ್ತ, ಮುಂದಿಂದ ಸುವಳಿಸಿ ಹೇಳಕ್ ಹೋಗ್ಬೇಡ. ಏಯ್ ಅಂತ ನೋವಾಗಿತ್ತು. ಒಂದು ನಾನೇ ಬಿಟ್ಬಿಡ್ತಿದ್ದೀನಿ. ನೀವು ಹೆಂಡತಿ ನೇಣಕ್ಕಂತ ಸಾಯ್ತೀನಿ ಅಂತ ಅವಳೇನ್ ಹಾಕೊಳ್ಳೋದು, ನಿನ್ನ ಹಾಕಿ ಸಾಯ್ಸತ್ತಾನೆ. ಕೂಲ್ ದೋಸ್ತ, ಕೂಲ್. ಸಮಾಧಾನ ತಗೋ. ಬಾ ಕುಂದ್ರ ಬಾ, ಹೇಳ್ತಾನೆ. ಏನ್ ಸಮಾಧಾನನು? ಬಾ ಕುಂದ್ರ ಬಾ, ಹೇಳ್ತಾನೆ. ಯಾಕ ಕುಂದ್ರಾಕ ಹಂಗ್ಯಾಕೆ ಒದ್ದಾಡಕತ್ತಿ? ನೀನ್ ಎಂತಿನ ಹೊಡೆದ್ ನಡ ಮುರ್ದಾಳನ?
ಅವಳು ಮುರಿಯಕ್ ಹೋಗಿ ನಾನು ಬರ್ತೈತಿ. ನನ್ನ ಪರಿಸ್ಥಿತಿನೂ ಹಂಗಾಗೈತಿ. ನಾ ಎಲ್ಲಾಕಿನ ಊರ್ಲ್ ಹಾಕಕ್ ಹೋಗಿ ನಾನಾ ಊರ್ಲ್ ಹಾಕೊಂಡು ಸಾಯ್ತೇನೆ ಅಂತ ಹೇಳಿ ಹೆದರಿಕೆ ಆಗ್ಬಿಟ್ಟೈತಿ ನಾನು. ಎಲ್ಲಾರ ಜೀವನ ಹಿಂಗೇನಾ? ಎಲ್ಲಾರು ಅವ್ರವ್ರ ಜೀವನದಾಗ ಅವ್ರು ಚಲೋನ ಅದಾರ, ನಮ್ದ ಸರಿ ಇಲ್ಲ. ನನಗನ್ನಿಸ್ತೈತಿ ದೇವ್ರು ನಮ್ಮ ಹಣೆ ಬರ ಬರಿಬೇಕಾದ್ರ ಕತ್ತಿ ಡ್ಯಾಶ್ ತಗೊಂಡ್ ಬರ್ದಾನಂತ ಅನಿಸ್ತೈತಿ ನನಗೆ. ಅಲ್ಲೋ ಇದನ್ನೆಲ್ಲ ನೆನ್ಸ್ಕೊಂಡ್ರ ಮದುವೆ ಆಗದೆ ಇರೋದು ಚಲೋ ಇತ್ತು. ಅಪರೂಪಕ್ಕೊಂದು ಕಿವಿ ತಂಪಾಗುವಂತ ಮಾತು ಹೇಳಿದ್ರು ನೋಡು. ಒಂದೊಂದ್ಸರಿ ಮದುವೆ ಆಗೋಕ್ಕಿಂತ ಮುಂಚೆಕ್ಕೆ ಏನು ಅನಿಸ್ತಿತ್ತು, ಮದುವೆ ಆದ್ರೆ ಹಂಗಿರ್ತೇವೆ ಹಿಂಗಿರ್ತೇವೆ, ಆ ಥರ ಜೀವನ ಮಾಡ್ಬೋದು ಈ ಥರ ಜೀವನ ಮಾಡ್ಬೋದು ಅನ್ಕೋತೀವಿ. ಆದ್ರೆ ಹಂಗಲ್ಲ, ಅದು ಮದುವೆ ಆದ್ಮೇಲೆ ಗೊತ್ತಾಕತಿ ಈ ಸಂಸಾರ ಅನ್ನೋದು ತಿಪ್ಪಿಗೆ ಗುಂಡಿ ಅಂತ ಹೇಳಿ. ಅಲ್ಲೋ ಹೆಂಡತಿರಿಗೆ ಗೊತ್ತಾಗಲ್ವೇನೋ ಗಂಡನ ಜೊತೆ ಹೆಂಗಿರ್ಬೇಕು, ಅವ್ರನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಅವ್ರನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಬಾಳ್ಬೇಕು ಅಂತ ಏನು ಮಾತಿತ್ರ ಮೈ ಮೇಲೆ ಬರ್ತಾರೆ. ಸಹನೆ ಅನ್ನೋದೇ ಇಲ್ಲ ಅವ್ರಿಗೊಂಚೂರು. ದೋಸ್ತ, ಭಗವಂತ ಹೆಣ್ಣು ಮಕ್ಕಳ ಡಿಕ್ಷನರಿ ಒಳಗ ಸಹನೆ ಅನ್ನೋ ಪದಾನ ಅಳಿಸಿ ಒದಗಿದ, ಗಂಡು ಮಕ್ಕಳ ಡಿಕ್ಷನರಿ ಒಳಗ ಅದನ್ನ ದಪ್ಪ ಅಕ್ಷರಲ್ಲೇ ಬರ್ದಾನ. ಹೋಗ್ಲಿ ಬಿಡು, ನಮ್ಮ ತಟ್ಟೆಗ ಹೆಗಣ ಬಿದ್ದತಿ, ನಾವು ಸಹನೆ ಹಣ್ಣಿನ ನೊಣದ ಬಗ್ಗೆ ಮಾತಾಡ್ತಿದೀವಿ. ಹೌದು, ಈಗ ಇಷ್ಟೆಲ್ಲ ಕುಡ್ದಿದಿ, ಸೀದಾ ಮನೆಗೆ ಹೋದ್ರೆ ನೀನ್ ಹೆಂಡತಿ ಏನು ಅನ್ನಲ್ಲನ? ಏನ್ ಅನ್ನೋದ ರುದ್ರಾವತಾರನ ತಾಳ್ತಾಳ, ಮನ್ಯಾಗ ಶಿವತಾಂಡವನ ಶುರು ಆಕತಿ. ಹೆಂಗ್ ಮಾಡ್ತಿ ಮತ್? ಹೆಂಗ್ ಮಾಡ್ತಿ ಅಂದ್ರ ಮ್ಯಾಲೆ ಎದಕ್ ಬಂದ್ ಕೂತಾನೆ ಅಂತ ಮಾಡಿದೆ. ಈ ಬಿಸಿಲಿನ ಹೊರತಕ್ಕ ನಿಶೆ ಎಲ್ಲ ಇಳಿಲಿ ಅಂತ ಬಂದ್ ಕೂತಾನಿಲ್ಲ. ನಿನ್ ವಿಷಯ ಕೇಳ್ಕೊತ ಈ ಬಿಸ್ತೊಳಗ್ ಕೂತು ನನ್ನ ನಿಶೆನೇ ಇಳ್ದೋತ್ ನೋಡು. ಹೌದು, ನೀ ಇನ್ನ ಕುಡ್ದೇ ಇಲ್ಲಲ್ಲ? ಹೌದಲ್ಲ, ಮಾರ್ಕ್ಬಿಟ್ಟ ನಾನು ಕುಡ್ದನಿ ಅನ್ಕೊಂಡ್ಬಿಟ್ಟಿದೀನಿ. ಬಾರಪ್ಪ ಕುಡಿಸ್ಬಾ ನನಗೂ. ಸರಿ, ನಿನಗೊಂದು ಕ್ವಾರ್ಟರ್ ಸರಿಯಾಗಿ ಕುಡಿಸ್ತಾನೆ, ನಾನು ಮನೆ ಕಡೆ ಹೋಗ್ತೇನೆ. ಇವಾಗ ಯಾಕೆ ಮನೆ ಕಡೆ ಹೋಗಿ? ಮತ್ತೆ ನನ್ನ ಜೊತೆ ಕೂತು ಸ್ವಲ್ಪ ಕಂಪ್ನಿ ಕೊಟ್ಟು ಆಮೇಲೆ ಹೋಗಂತ್ಬಿಡು. ನಿನ್ ಮನೆ ಇಲ್ಲೇ ಐತಲ್ಲ. ನನ್ನ ಮನಿ ಇಲ್ಲೇ ಇರೋದು 5 ಕಿಲೋಮೀಟರ್ನಾಗ. ನಾ ಇಲ್ಲಿಂದ ಕರೆಕ್ಟ್ 10 ನಿಮಿಷದಾಗ ಅಲ್ಲಿ ಮುಟ್ಬೋದು. ಆದ್ರೆ ನಾನು ನನ್ನ ಮನೆಗೆ ಹೋಗಾಕ ಮಿನಿಮಮ್ 2 ತಾಸು ಬೇಕು. 2 ತಾಸು? ಯಾಕೋ 2 ತಾಸು? ಯಾಕಂತಂದ್ರ ಒಳಗೆ ಇಳಿಸೇನಲ್ಲ ಎಣ್ಣಿನ, ಅದನ್ನ ರಸ್ತೆ ಊಟ ಕಕ್ಕೋಂತ ವಾಸನೆ ಎಲ್ಲ ಹೊರಗೆ ಹಾಕೋಂತ ಬಾಯಿ ಮುಕ್ಕಳಿಸ್ಕೋಂತ ಮನೆಗೆ ಹೋದಾಗ ನನ್ನ ನಿಶೆ ಇಳ್ದಿರ್ತೈತಿ. ಅವಾಗ ನಾ ಮನೆ ಒಳಗೆ ಹೋಗೋದು. ನನ್ಗೂ ಗೊತ್ತು ಬಿಡು, ನಾ ಮಾರ್ಕ್ಬಿಟ್ಟು ಕೇಳಿದೆ. ಹೌದಪ್ಪ, ನಿಂದ ಅದೇ ಪಡಲ್, ನಿನ್ ಹಣೆ ಬರ ನೀನ್ ಅನುಭವಿಸು, ನನ್ನ ಹಣೆ ಬರ ನಾನು ಅನುಭವಿಸ್ತೀನಿ. ಮತ್ತೆಲ್ಲ ಮರಿ ಏನಿದೆ ಫಸ್ಟ್ ಟೈಮ್ ಕುಡಿದಿರೋದು ನಾವು. ಅಪ್ಪ ಸ್ವಂತ ಸಲುವಾಗಿ ಕುಡ್ದಿದ್ದೆಲ್ಲ ದಾರ್ಯಾಗ ಕಕ್ಕೊಂಡು ಸುಸ್ತಾಗಿ ಬರಾಕಿ ವಾಸನೆ ಬರ್ಲಿಕ್ಕೆ ಸಾಕು. ಯಾಕೆ ಹಿಂಗೆ ನೋಡಾಕತ್ತಾಳ ನನಗೆ? ಕುಡ್ದಿದ್ದನ್ನ 3-4 ಸರಿ ಕಕ್ಕೇನೆ, 2-3 ಸರಿ ಬಾಯಿ ಮುಕ್ಕಳಿಸೀನಿ. ಕಣ್ಣಿಂದ ಕೆಂಪಾಗ್ಯಾವ ಮತ್ತೆ. ವಾಸನೆ ಏನಿಲ್ಲ. ಚಿನ್ನ, ಕರೆಕ್ಟಾಗಿ ಟೈಮ್ ನೋಡು, 6 ಗಂಟೆ. ನೀನು ಹೇಳಿದ ಟೈಮಿಗೆ 5 ನಿಮಿಷ ಹೆಚ್ಚು ಇಲ್ಲ, 5 ನಿಮಿಷ ಕಡಿಮೆನೂ ಇಲ್ಲ, ಕರೆಕ್ಟ್ ಟೈಮಿಗೆ ಬಂದಿದೆ. ಅಲ್ಲ, ಇನ್ನೊಂದ್ ಸ್ವಲ್ಪ ಬೇಗ ಬಂದಿದ್ರೆ ಗಂಟೆ ಏನಾದ್ರೂ ಹೋಗ್ತಿತ್ತ? ನನ್ನ ಕೆಲಸ ಹೋಗಿತ್ತಲ್ಲಿ. ಕೆಲಸ ಕೊಟ್ಟವ ನಿಮ್ಮ ಅಪ್ಪ ಅಲ್ಲ, ನಮ್ಮ ಮಾವ ಅಲ್ಲ, ಕೆಲಸ ಕೊಟ್ಟವ ಬಾಸ್. ನೋಡ್ರಿ, ನಮ್ಮ ಅಪ್ಪನ ವಿಷಯ ಎತ್ಬೇಡಿ. ನೀವು ಬೇಗ ಬರ್ಬೇಕಾಗಿತ್ತು ಅಂತ ಯಾಕೆ ಹೇಳ್ದೆ ಗೊತ್ತಾ? ನನ್ನ ಫ್ರೆಂಡ್ ಗಂಡ ಇಬ್ರು ಬಂದಿದ್ರು. ಇಷ್ಟೊತ್ತು ಕಾದು ಕಾದು ಸಾಕಾಗಿ ಈಗ ಹೋದ್ರು. ಯಾರನ್ನ ಕಾದ್ಬೋದು? ಇನ್ಯಾರನ್ನ? ನಿಮ್ಮನ್ನ. ನನ್ನ? ಹಾ. ಸೋ ಸ್ಯಾಡ್. ಬಾಳ ತೋತಾನ ಅವ್ರಿಗೆ ಹೋಗಿ? ಇಲ್ಲ,
ಈಗ ತಾನೇ ಹೋದ್ರು, ಇಲ್ಲೇ ಎಲ್ಲೋ ಪಕ್ಕದ ಮನೇಲಿ ಇರ್ಬೇಕು. ನಾನು ಹೋಗ್ತೀನಿ. ಅಯ್ಯೋ ನೀ ಕೂತ್ಕೊ ನೀನು. ಯಾಕೆ ನೀನ್ ಆ ಕಡೆ ಈ ಕಡೆ ಓಡಾಡಿ ಆಯಾಸ ಮಾಡ್ಕೊತಿದ್ದಿ? ಇನ್ನೊಂದ್ ಸತಿ ಕರ್ಸಿದ್ರಾತಪ್ಪ, ಇನ್ನೊಂದ್ ಸತಿ ಕರ್ಸ್ಬೇಕಾರ. ಅವ್ರ ಸಲುವಾಗಿ ನಾನಾ ಕಾಯ್ತೀನಿ ಇಲ್ಲಿ, ಆಯ್ತಾ? ಒಂದೊಂದ್ ಸರಿ ಒಬ್ಬೊಬ್ರಿಗೋಸ್ಕರ ಕಾಯ್ಬೇಕಾಕತಿ. ಹಾ, ಓಹೋ, ನೀವೇನು ದೊಡ್ಡ ಸೆಲೆಬ್ರಿಟಿ, ಅವ್ರು ನಿಮ್ಗೋಸ್ಕರ ಕಾಯ್ಬೇಕು ನೋಡ್ರಿ. ಅವ್ರಿಬ್ರು ಬಂದಿದ್ದು ನನ್ಗೋಸ್ಕರ, ನನ್ ಗಂಡನ ಅಂದ್ರೆ ಈ ಮಾಸ್ಟರ್ ಪೀಸ್ ನ ನೋಡೋದಕ್ಕೆ ಬಂದಿದ್ದವ್ರು. ಅವ್ರನ್ನ ಬರೋದ್ರೊಳಗೆ ಹೋಗಿದ್ದ ಭಾಳ ಚಲೋ ಆತ. ಒಂದ್ ವೇಳೆ ಅವ್ರನ್ನ ಬಂದಾಗ ಆಕಿ ಗಂಡ ನನ್ನ ಮಾತಾಡ್ಸ್ಕೊಂತ ನನ್ನ ಮಗಲ್ದಾಗ ಬಂದು ನನ್ನ ವಾಸನೆ ಅವ್ನ ಮೂಗಿಗೆ ಬಡೋದು, ಅವ ಹೋಗಿ ಅವ್ನ ಹೆಂಡತಿ ಕಿವಿಗೆ ಬಡೋದು, ಅವ್ನ ಹೆಂಡತಿ ಬಂದು ನನ್ನ ಹೆಂಡತಿ ಕಿವಿಗೆ ಬಡೋದು, ನನ್ನ ಹೆಂಡತಿ ಹೋಗಿ ಪ್ಯಾನಿಗೆ ಬಡ್ದು, ಇದನ್ನ ನೆನೆಸ್ಕೊಂಡ್ರನ್ನ ಹೆದರಿಕೆಯಾಗಿ ಮೈ ಎಲ್ಲ ಬೆವರ್ತೈತಿ. ಭಗವಂತ ಈ ದುರಂತ ತಪ್ಪಿದ್ದು. ಯಾರಿಗೆ ಕೈ ಮುಗಿತಾ ಇದ್ದೀರಾ? ಏನಿಲ್ಲ ಚಿನ್ನ, ನಮ್ಮ ಮನೆ ದೇವ್ರ ಸೌದತ್ತಿ ಎಲ್ಲವ ನನ್ನ ಕಣ್ ಮುಂದೆ ರಪ್ ಅಂತೇಳಿ ಪಾಸ್ ಆದಂಗ ಆತ, ಅದಕ್ಕೆ ಕೈ ಮುಗಿದೆ. ಈಗ ಹೋದವ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ನೊಂದ್ಸತಿ ಕರೆದವ್ರಿಗೆ ಉಪಚಾರ ಮಾಡು. ನಾನು ಹೋಗಿ ರೀ, ಇಲ್ರಿ ಒಂದ್ ನಿಮಿಷ. ನಿಮ್ಗೆ ನನ್ ಫ್ರೆಂಡ್ಸು, ನಮ್ಮ ಮನೆಯವ್ರು ಅಂದ್ರೆ ಯಾವಾಗ್ಲೂ ತಾತ್ಸಾರ. ಅದೇ ನಿಮ್ ಕಡೆಯವ್ರು ಬಂದ್ರೆ ಎಷ್ಟು ಖುಷಿಯಾಗಿ ಹೊಡ್ಕೊಂಡು ಏನೇನೆಲ್ಲ ತಗೊಂಬಂದ್ ಕೊಡ್ತೀರಾ. ನಾನು ಅವ್ರಿಗೆಲ್ಲದನ್ನು ಮಾಡಿಕ್ಕೆ ಅವ್ರ ಸೇವೆಯನ್ನು ಮಾಡ್ಬೇಕು. ಚಿನ್ನ, ನಮ್ಮ ಮನೆಯವರು ನಿಮ್ಮ ಮನೆಯವರು ಅಂತ ಹೇಳಿ ಭೇದ ಭಾವ ಮಾಡಬಾರ್ದು. ಹೋಗ್, ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ, ನೀವು ಊಟಕ್ಕೆ ರೆಡಿ ಮಾಡಿ ಹೋಗಿ. ಅಣ್ಣ ಯಾಕೆ ಫೋನ್ ಮಾಡಿದ ಈಗ? ಹಲೋ ಹಲೋ ರಾಜು, ಹೇಳಣ್ಣ. ಏನಪ್ಪ ಆರಾಮದಿ? ಆರಾಮದಣ್ಣ, ನೀನು? ಆರಾಮದನಿ. ನಾ ಈಗ ಊರಿಗೆ ಹೊಂಟಿನೋ ನಿಮ್ಮ ಊರ್ ಕಡೆಗೆ. ಅಲ್ಲ ಫೋನ್ ಹಚ್ಚಿಲ್ಲ, ಏನಿಲ್ಲ, ಊರ್ ಕಡೆ ಬರಾಕತಿ. ಅದು ಮುಂಜಾನೆ ಬಾಳ ಅರ್ಜೆಂಟ್ ಆತು, ಬಸ್ ತಡ ಆತೇಳಿ ಓಡಿ ಬನ್ನಿ. ಇನ್ನೊಂದು ಅರ್ಧ ತಾಸೊಳಗ ಈಗ ಬರಾತ್ರಿ ನಿಮ್ಮ ಮನೆಗೆ ಬರ್ತೀನೋ. ಸರಿ ಆಯ್ತು, ಬಾ ನೀನು, ಬಾ ಬಾ. ಚಿನ್ನ ಮಗರ, ಊರ್ಲಿಂತ್ರ ನಮ್ಮ ಅಣ್ಣ ಬರಾಕತ್ತಾನ. ಒಂದ್ ಸ್ವಲ್ಪ ಬಿಸಿಯಾಗಿ ಏನಾರ ಊಟಕ್ಕೆ ರೆಡಿ ಮಾಡ. ನಾನು ಅಷ್ಟ್ರೊಳಗ ಸ್ನಾನ ಮಾಡ್ಕೊಂಡು ಬಂದೆ. ಮುದ್ದು ಬಂಗಾರ. ಅಣ್ಣ ಬರ್ತಾರಂತೆ, ಬಿಸಿಯಾಗಿ ಅಡ್ಗೆ ಮಾಡ್ಬೇಕಂತೆ. ಬಿಸಿ ಅಲ್ಲ, ಮಾಡಿರೋದನ್ನು ಎಲ್ಲ ಖಾಲಿ ಮಾಡಿರ್ತೀನಿ. ಅವಾಗ ನೀವಿಬ್ರು ಅದೇನ್ ಮಾಡ್ಕೊಂಡು ತಿಂತೀರ ತಿನ್ರಿ. ನೀವು ಮಾಡಿದ್ರೇನೆ ಸರಿ ನಿಮ್ಗೆ. ಅವಾಗ ಇನ್ನೊಂದ್ಸರಿ ಮತ್ತೆ ಯಾರನ್ನು ಕರೆಯೋದಿಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ. ಸ್ವಲ್ಪನೂ ಉಳಿಸ್ಬಾರ್ದು, ಆಗ್ಲೇ ಸರಿ. ಎಲ್ಲ ಕ್ಲೀನಾಗಿ ತೊಳೆದಿಟ್ಟು ಇವ್ರ ಮನೆ ಆಳು ಅನ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮನಿಗೂ ಮಾಡಲ್ಲ, ಅಪ್ಪನಿಗೂ ಮಾಡಲ್ಲ, ಯಾರಿಗೂ ಮಾಡಲ್ಲ. ಮಾಡ್ತೀನಿ ಇರಿ. ಈಗ ಇದನ್ನ ಬೀದಿ ನಾಯಿಗೆ ಹಾಕ್ತೀನಿ. ಅವಾಗ ಅವ್ರಿಬ್ರು ಅದ್ ಏನ್ ತಿಂತಾರೆ ತಿನ್ಲಿ. ಇವತ್ತು ಒಂದು ನಾಯಿನೂ ಕಾಣಿಸ್ತಾ ಇಲ್ಲ. ದಿನ ಎಷ್ಟು ಅಡ್ಡಾಡ್ತಾ ಇದ್ವು. ಇನ್ನು ಹಣೆ ಬರೋಕ್ಕೆ ನಾಯಿಗಳು ಇಲ್ಲ. ಎಲ್ಲಾದ್ರೂ ಹಾಕ್ತೀನಿ, ಬಂದು ತಿನ್ಲಿ. ಈಗ ಅಣ್ಣ ತಮ್ಮ ಮಾಡ್ಕೊಂಡು ತಿನ್ಲಿ ಬಿಸಿ. ಏನ್ ಮನೆ ಕಟ್ಟ್ಯಾನ, ಎಲ್ಲ ಚಲೋ ಕಲ್ಲುಗಳು ಹಾಕ್ಯಾನ ನಮ್ಮ ತಮ್ಮ. ಏನ್ ಮಾಡಕತ್ತಾಳಿಕೆ? ಕಾಲಿಂಗ್ ಬೆಲ್ ಹೊಡೆದಿದ್ದು ಕೇಳಿಸೋದ ಲಿಕ್ಕಿಗೆ? ಸುಧಾ, ಏ ಸುಧಾ, ಅಡಿಗೆ ಮನ್ಯಾಗ ಬರಲಿಕ್ಕೆ ಎಲ್ಲರೂ ಹೋಗಿರ್ಬೇಕು ಕೂಡ. ಬಂದ ಅಣ್ಣ, ಬಂದೆ, ಬಾ ಒಳಗ ಬಾ.
ಮತ್ತ ಆರಾಮದಿ ಇಲ್ಲ? ಹಾ ಆರಾಮಪ್ಪ, ನೀವೆಲ್ಲ ಆರಾಮಲ್ಲ? ಆರಾಮದಾನೆ. ನೀನ್ ಹೆಂಡ್ತಿ ಹೆಂಗದಾಳ? ಆರಾಮದಾಳ ಆಕಿನು. ಅವ ಅಪ್ಪ ಹೆಂಗದಾರ? ಹಾ ಆರಾಮದಿ. ಹಾ ಮಳಿ ಬೆಳಿ ಹೆಂಗೈತಿ ಊರಾಗ? ಏ ಚಲೋ, ಮಳಿಗಳಿಗೆ ತ್ರಾಸ ಇಲ್ಲ, ಆರಾಮೈತಿ. ನೀರ್ ತರ್ಲೇನ? ಏ ಬೇಡ ನಾವು ನೀರ್ ಕೇಳ್ತ. ನಾನು ಇದು ಊಟ ಎಷ್ಟೊತ್ತಿಗೆ ಮಾಡೀನಿ? ಊಟ ಅದು ಏನಂತಾರ ಅವ್ವ ರೊಟ್ಟಿ ಬಿಡಿ ಆತಿಲ್ಲ, ಕರೆಕ್ಟ್ ಆಗಿ ತಾಟ್ನ ಹಾಕೊಟ್ಲ. ಇನ್ನೇನ್ ತಿನ್ಬೇಕು ಅನ್ನೋ ಅಷ್ಟೊತ್ತಿಗೆ ಬಸ್ ಬಂತು. ನಮ್ಮ ಊರಿಗೆ ಇರುದು ಒಂದ ಬಸ್ ಅಲ್ಲ, ಆ ತತ್ತರ ಮತ್ತಿನ ಆಗಲ್ಲ ಅಂತ ಹೇಳಿ ಆಮೇಲೆ ತಮ್ಮನ ಮನೆಗೆ ಹೋಗಿ ಊಟ ಮಾಡ್ತೀನವ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಹಂಗ ಫ್ರೆಂಡ್. ಅಯ್ಯೋ ಇಷ್ಟೊತ್ತಿನ ಮಟ್ಟ ಉಪವಾಸ ಅದಿದಿ? ಅಯ್ಯೋ ಅದೇ ನಮ್ಗೆ ರೂಢಿಗೆ ಐತಲ್ವ, ನಾವು ಹೊಲ್ದಾಗ ಹೋದಾಗ ಸಂಜೆ ತಕ ಏನ್ ತಿಂತೀವಿ ನಿಂಗೇನ್ ಗೊತ್ತಿಲ್ಲ. ಅದೇ ಏನ ನೀ ಹೊಲ್ದಾಗ ಇದ್ದಾಗ ಉಂಡರ ಉಣ್ಣು ಬಿಟ್ರ ಬಿಡು, ನೀ ನಮ್ಮ ಮನಿಗ್ ಬಂದಾಗ ಉಂಡು ತಿಂದು ಚೊಲೋತಂಗ ಇರ್ಬೇಕ್. ನೀನ ಕೇಳಿಲ್ಲ, ನನ್ ಹೆಂಡತಿ ಬಾಳ್ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳ, ಆಕಿ ಮಾಡಿಟ್ಟಾಳ, ನಾ ತಗೊಂಬರ್ತಾನ. ಇಲ್ಲೇರ್ ಇಲ್ಲೇರ್ ಬಂದ್. ಹೋಳಿಗೆ ಮಾಡಿರ್ಬೇಕು. ಹೋಳಿಗೆ ಅಷ್ಟು ಟೈಮ್ ಇದ್ದಿದ್ದಲ್ಲ, ಮೋಸ್ಟ್ಲಿ ಪಾಯಸ ಏನಾರ ಮಾಡಿರ್ಬೇಕ ನೋಡಂತಾನೆ. ತಮ್ಮನ ಹೆಂಡತಿ ಸಿಗುದು ಎಲ್ಲಾರ್ಗು ಪಡ್ಕೊಂಡ್ ಬಂದಿರ್ಬೇಕು. ಪಾಯಸನೂ ಇಲ್ಲ. ಒಂದ ಪಾತ್ರೆ ಐತಂದ್ರ ಇದ್ರಾಗ ಪಲಾವರ ರೈಸರ ಮಾಡಿರ್ಬೇಕು. ನನ್ನ ಹೆಂಡತಿಗೆ ಎಲ್ಲ ಹೇಳೇನಿ, ನಮ್ಮ ಅಣ್ಣ ಬರ್ತಾನ ಊಟಕ್ಕೆ ರೆಡಿ ಮಾಡಂತ ಹೇಳಿ. ಎಲ್ಲ ಬಾಂಡೆನೂ ಖಾಲಿ ಇಟ್ಟು ಹೋಗ್ಯಾಳ. ಇದ್ರಾಗ ಒಂದ್ ಸ್ವಲ್ಪ ರೈಸ್ ಇತ್ತು, ಅದನ್ನು ತಿಂದು ಹೋಗ್ಯಾಳ ನೋಡು. ನಮ್ಮ ಅಣ್ಣಗೆ ಏನು ಹೇಳುದು ಮರೆ? ನನ್ನ ಹೆಂಡತಿಗೆ ಇಷ್ಟೆಲ್ಲ ಹೇಳಿದ್ವಿ, ಅಡಿಗೆನೂ ಮಾಡಿಲ್ಲ. ಆ ಇರೋ ಅಡಿಗೆನೂ ಏನು ಮಾಡಿದ್ಲು ಏನೋ, ಎಲ್ಲ ಪಾತ್ರೆ ತೊಳೆದಿಟ್ಟಾಳ. ನಮ್ಮ ಅಣ್ಣಗೆ ಏನು ಹೇಳೋದಪ್ಪ ಈಗ? ಅಣ್ಣ ಅದು ಏನಂತಂದ್ರ, ನಾನು ಆಫೀಸ್ಲಿಂದ ಬರೋ ಮಟ್ಟ ಅಂದ್ರ ನನ್ನ ಹೆಂಡತಿ ತಲೆ ನೋವು ಅಂತೇಳಿ ಬಹಳ ತ್ರಾಸ ಮಾಡ್ಕೊಳಕತ್ತಿಲ್ಲಪ್ಪ. ಪಾಪ ಡಾಕ್ಟರ್ ತೋರಿಸಿದ್ಲಿಲ್ಲ. ಡಾಕ್ಟರ್ ಅಂತಲ್ಲಿ ಹೋಗು ನನ್ನೇ ಬೇಡ, ಮೆಡಿಕಲ್ ಹೋಗಿ ಒಂದು ಗುಳಿಗೆ ತಗೊಂಡ್ ಕೊಡ್ರಿ, ನನಗೆ ಆರಾಮ ಆಕೈತಿ ಅಂದ್ಲ. ಅದಕ್ಕೆ ಆ ಗುಳಿಗೆ ತಗೊಂಡ್ ಬಂದು ಕೊಟ್ಟೇನಿ. ಆ ಗುಳಿಗೆ ತಗೊಂಡು ಮಕ್ಕೊಂಡಾಳ, ಈಗ ಆರಾಮ ಆಗಿರ್ತೈತಿ. ಆಕಿನ್ ಕರ್ಕೊಂಡ್ ಬಂದು ಈಗ ಸದ್ದ ಅಡಿಗೆ ಮಾಡಿಸ್ತಾನೆ. ನೀವ್ ಒಂದ್ 2 ನಿಮಿಷ ಕಾಸ್ ತಗೋಬೇಡ್ರಿ ಪಾಪ. ಅಣ್ಣ ಇಲ್ಲಿ ಹೇಳ್ತಾನೆ ಕೇಳ, ನನ್ ಏಂತಿ ಒಂಥರ ರೋಬೋ ಇದ್ದಂಗ 10 ನಿಮಿಷದಾಗ ಅಡಿಗೆ ಮಾಡಿ ಬಿಸಾಕ್ ಬಿಡ್ತಾಳ. ನೀ ಏನು ತಲೆ ಕೆಡ್ಸ್ಕೊಬೇಡ, ಒಂದ್ 10 ನಿಮಿಷ ಆರಾಮ ಕುಂದ್ರಿ. ಬಾಳ ತ್ರಾಸ್ ತಗೋಬೇಡ. ಇಲ್ಲ ಇಲ್ಲ ಮಲ್ಕೊಂಡಿದ್ರೆ ಎಬ್ಬಿಸ್ಬೇಡ ಪಾಪ. ನಿನ್ ಗೊತ್ತಾಗ ಸುಮ್ ಕುದ್ರಿ. ಸುಧಾ, 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 ಸುಧಾ. ಬ್ಯಾಡ ಅಂದ್ರೂ ಕೇಳಲ್ಲ. ಅಣ್ಣಗೆ ತಿನ್ನಿಸ್ಬೇಕು ಅಷ್ಟ ಪಾಪ. ಏನ ಇವಳ ಏನ್ರಿ? ಅಲ್ಲ, ನಮ್ಮ ಅಣ್ಣ ಊರ್ಲಿಂದ ಬರಾಕತ್ತಾನ. ಅವಂಗೊಂದ್ ಸ್ವಲ್ಪ ಊಟಕ್ಕೆ ಅಡಿಗೆ ಮಾಡಂತ ಹೇಳಿದ್ದಿಲ್ಲ ನಿನ್ಗೆ? ಅವ ಮುಂಜಾನೆಕ ಊರ್ ಬಿಟ್ಟಾನಂತ, ಮುಂಜಾನೆಂತ್ರ ಏನು ತಿಂದಿಲ್ಲ ಅಂತ. ಬಾ ಅವಂಗೊಂದಿಟ್ಟು ಏನ್ರ ಊಟಕ್ಕೆ ಮಾಡಿಕೊಡ. ನನ್ ಬೆಳಗ್ಗೆಯಿಂದ ತಲೆನೋವು, ಯಾಕೋ ಕಾಲು ಬೇರೆ ನೋಯ್ತಾಯ್ತ್ರಿ. ಆಮೇಲೆ ಅದೇನೋ ತಿಂದು ಬೆಳಗ್ಗೆ, ಅದಕ್ಕೆ ಹೊಟ್ಟೆನು ನೋವ್ರಿ. ನನ್ ಕೈಯಲ್ಲಿ ಆಗಲ್ಲ ಮಾಡಕ್ಕೆ. ಅಲ್ಲ ಆಗಲರ ನನ್ ಜೊತೆ ಜಗಳ ಮಾಡ್ಬೇಕಾರ ಚಲೋ ಐತಿ. ಈಗ ಆಗ್ಲೇ ನಿನಗ್ ಜಡ್ ಬಂದ್ಬಿಟ್ಟು ಅಲ್ಲ, ಆಗ್ಲಲ್ಲ. ಬಾ ಏನಾರ ಒಂಚೂರು ಮಾಡ್ಕೊಡ್ಬಾ, ನಾನು ನಿನ್ಗೆ ಹೆಲ್ಪ್ ಮಾಡ್ತೇನೆ. ಬಾ. ಏನ್ರಿ ನನ್ ಕೈ ಕಾಲು ನೋವಿಗಿಂತ ನಿಮ್ಮ ಅಣ್ಣನ್ ಅಡ್ಗೆ ಮಾಡಕ್ಕೆ ಹೆಚ್ಚ? ಹಂಗಲ್ಲ, ನಮ್ಮನ್ನ ನೋಡ್ಬೇಕಂತ ಹೇಳಿ ನಮ್ಮ ಅಣ್ಣ ಊರ್ಲಿಂತ್ರ ಇಲ್ಲಿ ಮಠ ಬಂದಾನ. ಈಗ ಅವಂಗೊಂದು ಊಟನೂ ಹಾಕ್ಲಿಲ್ಲ ಅಂತಂದ್ರ ನಮ್ ಬಗ್ಗೆ ಏನ್ ತಿಳ್ಕೊತಾನವ? ಏನಾದ್ರೂ ತಿಳ್ಕೊಳ್ಳಿ. ಅಲ್ಲ, ನಿಮ್ ಅಣ್ಣ ಏನು ನಮ್ಮನ್ನ ಹೇಳಿ ಕೇಳಿ ಬಂದಿದ್ರ ಅವರಿಗೆ ಬಿಸಿ ಬಿಸಿಯಾಗಿ ಊಟ ಮಾಡಿಕಕ್ಕೆ? ನೋಡ್ರಿ, ನನ್ ಕೈಲಂತೂ ಮಾಡಕ್ ಆಗಲ್ಲ, ನನ್ಗೆ ಕಾಲ್ ನೋಯ್ತಾ ಇದೆ. ಕೇಳಿಸ್ಲಿ, ಇವಾಗ ನನ್ ಈ ಕೈ ಕಾಲು ನೋವಿಟ್ಕೊಂಡು ನಾನು ಬಂದು ನಿಮ್ಗೆ ಅಡ್ಗೆ ಮಾಡ್ಕೊಡ್ಲಾ? ಆಗಲ್ಲ ರೀ. ಈಗೇನ್ ಅಡ್ಗೆ ಮಾಡ್ಕೊಡ್ತೀಯ ಇಲ್ಲ ನೀನ? ಇಲ್ಲ, ಆಗಲ್ಲ. ನೀವ್ ಹೋಗ್ಬೇಕಾದ್ರೆ ಮಾಡ್ಕೊಳ್ಳಿ, ನನ್ಗೆ ಕಾಲ್ ನೋಯ್ತಾ ಇದೆ. ಹಂಗಲ್ಲ, ನಾ ಹೇಳು ಸ್ವಲ್ಪ ಅರ್ಥ ಮಾಡ್ಕೋ. ಅಲ್ರಿ, ನಾನೇ ನಿಮ್ ಅಣ್ಣ ಚಾಕ್ರಿ ಮಾಡಕ ಈ ಮನೆಗೆ ಬಂದಿರೋದು.
ನನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಆಗಲ್ಲ, ಈಗೇನ್ ನೀ ಅಡ್ಗೆ ಮಾಡಕ್ಕೆ ಮಾಡಲ್ಲ ಅಂದ್ರೆ ಮಾಡಲ್ಲ. ಏ ಬಾ ಅಡ್ಗೆ ಮಾಡೋದು. ಏನ್ರಿ ನನ್ಗೆ ಜೋರ್ ಮಾಡ್ತಾ ಇದ್ದೀರಾ? ಹಿಂಗೆ ಜೋರ್ ಮಾಡ್ತಾ ಇದ್ರೆ ಫ್ಯಾನ್ಗೆ ನೇಣು ಹಾಕೊಂಡು ಸತ್ತಾಗ್ಬಿಡ್ತೀನಿ. ಉಗುರು ಹಾಕೋತಾಳತ್ತೆ. ಅಲ್ಲ ಗಂಡ ಹೆಂಡತಿ ನಡುವ ನಾವು ಸರಿ ಇಲ್ಲ. ಅಯ್ಯೋ ಅವ್ವ ತಾಯಿ, ನೀ ಏನು ಮಾಡೋದು ಬೇಡ, ಆರಾಮಾಗಿ ಮಕ್ಕೋ ಮಲ್ಕೋ. ಅವನು ಇಂಥ ಹೆಂಡತಿ ಕಟ್ಕೊಂಡು ಸಾಕಾಗಿ ಹೋಗಿತ್ತು ನನಗೆ ಜೀವನ. ನಮ್ಮಣ್ಣ ಎಲ್ಲೋದ? ಅಣ್ಣ 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 ಏ ಅಣ್ಣ ಯಾಕೆ ಎಲ್ಲುಂಟಿ? ಅದ ಊರ್ ಹೊಂಟಿನ. ಅಲ್ಲೇ ಇವನ 2 ದಿವಸ ನಿನ್ ಜೊತೆಗೆ ಇರ್ತಾನಪ್ಪ ಅಂತ ಹೇಳ್ಕೊಂಡು ಆಗ್ಲೇ ಊರ್ಗೊಂಡಿ. ಅದು ಆ ಊರೊಳಗ ಮಳಿ ಬರ್ತದ, ನಿನ್ ಭಯಂಕರ ಮಳಿ ಬರ್ತದ. ಅದಕ್ಕೆ ಅವು ಫೋನ್ ಮಾಡಿದ್ಲು, ಹೊಲದಾಗೆಲ್ಲ ಫುಲ್ ನೀರ್ ನಿಂತಾವಪ್ಪ, ಬಾ ಹೋಗಿ ಕೂತ್ರ ಹ್ಯಾಂಗ ಇಲ್ಲ. ಅದು ಸರಿ ಆತ್ ಬರ್ತೀನಿ ಅಂತ ಹೇಳಿ ನಾನು ಎಲ್ಲ ಅವಾಗ ಫೋನ್ ಮಾಡಿ ಹೇಳ್ತೇನೆ, ಅಲ್ಲಿ ಯಾರ ಒಂದ್ 2 ಆಳಿನ ಕರ್ಕೊಂಡು ಆ ಕೆಲಸ ಮಾಡ್ಕೊಡುವ ಅಂತ ಹೇಳಿ ನೀ ಬಾ ಮ್ಯಾಲ ಹೋಗು. ಒಂದು ನಿಮಿಷದಿಂದ ಕೇಳಿ, ಅಲ್ಲಿ ನೀರ್ ನಿಂತಾವ ಹಾಳು ಮಾಡೋ ಕೆಲಸ ಅದು ನಾವ್ ಹೋಗಿ ಮಾಡ್ಬೇಕು. ಅದು ಸೂಕ್ಷ್ಮ ವಿಷಯ, ನಿಂಗೆ ಅರ್ಥ ಆಗಲ್ಲ. ನಾವ್ ಹೋಗ್ಬರ್ತೀನಿ. ಅಣ್ಣ, ನನಗೆ ಗೊತ್ತಾಗೈತಿ ನೀ ಯಾಕೆ ಹೊಂಟಿ ಅನ್ನೋದು. ನಾನು ನನ್ನ ಹೆಂಡತಿಯಲ್ಲಿ ರೂಮ್ನಾಗ ಜೋರಾಗಿ ಜಗಳ ಮಾಡಿದ್ದು ನೀ ಕೇಳಿಸ್ಕೊಂಡಿ, ಹೌದಲ್ಲ? ಅದು ಅಕ್ಕಿ ಚಲೋನ, ಆದ್ರೆ ಅಕ್ಕಿ ಒಳ್ಳೆ ಅದ. ಆದ್ರೆ ನಾ ಬಂದ ನಿಮ್ ಸಂಸಾರದೊಳಗೆ ಯಾಕೆ ಥರ ನನಗ ಇದ ಪಾಪ. ಆಕಿ ಯಾಕೋ ನಾ ಬಂದಿದ್ದು ಬ್ಯಾಸರ ಆಗೈತಿ. ಆಮೇಲೆ ಆಕಿ ಯಾವಾಗ್ಲೂ ಹಂಗೆ ಬ್ಯಾಸರ ಮಾಡ್ಕೊಳಕ್ ಅಲ್ಲೋ, ಆಕಿ ಯಾವಾಗ್ಲೂ ನಮ್ಮನ್ನ ಚಲೋನ ನೋಡ್ಕೊತಾಳೆ. ಈ ಸಲ ಏನೋ ಪಾಪ ಮನ್ಸಿಗೆ ಏನೋ ಬ್ಯಾಸರ ಮಾಡ್ಕೊಂಡಾಳ. ಅದಕ್ಕೆ ಸುಮ್ಮ ನಾ ಇದ್ದ ಇನ್ನು ಮತ್ತೆ ನೀವಿಬ್ರು ಗಂಡ ಹೆಂಡತಿ ಜಗಳ ಮತ್ತೆ ಸುಮ್ಮ ಯಾಕಪ್ಪ. ಆಮೇಲೆ ನಾ ಹೆಂಗೆ ಸತ್ತು ಹೋಗ್ತಾನೆ ಇದ್ದೇ ಇತ್ತು. ಇನ್ನ ಇವತ್ತಿಲ್ಲ ಮತ್ತೆ ನಾಳೆ ಬರ್ತೀನ, ಅವನ್ನ ಕರ್ಕೊಂಡು ಬರ್ತೀನಿ. ಎಲ್ಲರೂ ಆರಾಮಾಗಿರೋಣ. ಒಂದೊಂದು ವಾರ 10 ದಿನ ಆಯ್ತುಪ್ಪ, ಇನ್ನು ಅದಕ್ಕಿಂತ ಇನ್ನೇನು ಬೇಕಾ. ಈಗ ನಿನ್ನ ಹೆಂಡತಿ ಮನಸ್ಸು ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನಾವು ಹೋಗ್ಬರ್ತೀನಿ. ಎಲ್ಲಿ ಹೋದ್ರು? ಅಡುಗೆ ಮನೇಲಿ ಏನಾದ್ರು ಊಟ ಗಿಟ್ಟ ತಿನ್ನಿಸ್ತಾ ಇರ್ಬೋದಾ? ಅರೆ ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋದ್ರು? ಇದೇನಿದು ಬ್ಯಾಗ್? ಏನು ಸ್ಮೆಲ್ ಬೇರೆ ಬರ್ತಾ ಇದೆಯಲ್ಲ. ಅಷ್ಟೇ ಬ್ಯಾಗಲ್ಲಿ ಏನೋ ಇರ್ಬೋದು ಅನ್ಸುತ್ತೆ, ನೋಡೋಣ. ಏ ಅಣ್ಣ, ಕಲ್ ಬಂಡಿ ಹೆಂಗಿರು ನನ್ನ ಮನಸ್ಸನ್ನ ಫ್ಯಾಮಿಲಿ ಸ್ಟೋರಿ ಹೇಳಿ ಎಮೋಷನಲ್ ಮಾಡಕ್ ಹೋಗ್ಬೇಡ. ನಿನ್ ಹೇಳ್ತೇನೆ ಕೇಳ, ಇದು ನಿನ್ನಿ ಮನಿದಲ್ಲ. ಆಕಿ ಕಟ್ಕೊಂಡಾಗಿಂತರನು ಇದ ಹಾಡ ಆಗೇತ್ ನಂದ. ಏನ್ ಹೇಳ್ತೇನೆ ಕೇಳ, ಊರಾಗಿಂದ ಟೆನ್ಷನ್ ಎಲ್ಲಾ ಬಿಡು. 2 ದಿವಸ ನೆಮ್ಮದಿಯಿಂದ ನನ್ನ ಊಟ ನಮ್ಮ ಮನ್ಯಾಗಿರ. ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆಯ್ತಾ? ಹಾಲು ಇದನ್ ತಂದ್ಕೊಡಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಿತ್ತಾ? ಏನು ವಾಸನೆ ಬೇರೆ ಬರ್ತಾ ಇರೋಂಗಿದೆ, ನೋಡೋಣ. ಕೆಟ್ಟೋಗಿರೋ ಹಾಲು. ಈ ಹಾಲ್ನ ಕುಡ್ಸಿ ನಮ್ಗೆ ಸಾಯ್ಸಕ್ಕಂತ ಬಂದಿದ್ದಾನ ಅಂತ.
ಫಸ್ಟ್ ಇದನ್ನ ಚೆಲ್ಬೇಕು. ಹಂಗಲ್ಲ ಅದು ನಿಂಗ ಅರ್ಥ ಆಗಲ್ಲ. ಏ ಅಣ್ಣ, ನಾ ಹೇಳಿದ್ನಲ್ಲಿ ನಿನಗ ಆಕಿ ಏನ್ ಅನ್ನೋದು ನಿನ್ಕಿಂತ ಚಲೋ ನನಗ್ ಗೊತ್ತೈತಿ. ನೀನ ಆಕಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾ ಹೇಳಿದ್ನಿಲ್ಲ ನಿನಗ ಆಕಿನೆಲ್ಲ ನಾ ಮ್ಯಾನೇಜ್ ಮಾಡ್ತೇನಿ. ನೀ ಬಾ ಸುಮ್ಮನೆ ಮ್ಯಾಲ. ಹಂಗಲ್ಲಪ್ಪ. ಏ ಬಾರಪ್ಪ ನೀ ಸುಮ್ಮನೆ ಅದೆಲ್ಲ ಬಿಡು ಬಾ. ತೊಲಗ್ತು ವಾಸನೆ. ಬರ್ತೀನಿ. ನಿಮಿಷ ಕೇಳೋ, ನಂಗೂ ಒಂಚೂರು ಮನಸ್ಸು ಕೆಟ್ಟೈತಿ. ಅಂದ್ರೆ ಅರ್ಧ ತಾಸು ಹಿಂಗ ಆಕಡೆ ಈ ಕಡೆ ರೋಡ್ ತಿರುಗಾಡಿ ಬರ್ತೀನಿ. ಇಲ್ಲಿ ಹೋಗಿರ್ಬೇಕು. ಊರ್ಗ್ ಹೋಗ್ಬಾರ್ದ ಮತ್ ನಾ ಈಗ ಹೇಳಕತ್ತ ನೋಡ. ಊರ್ಗ್ ಹೋದಿ ನನ್ ಮ್ಯಾಲ ಆಣಿ ಮತ್ತ. ಪಾಪ ನೀ ಇಷ್ಟು ಚಲೋ ಹೇಳಾಕತ್ತಿ, ಹೆಂಗ ಹೋಗ್ತೀನಿ ಊರಿಗೆ? ಹೋಗಲ್ಲ, ಸುಮ್ ಹೀಗ್ ತಿರುಗಾಡಿ ಬರ್ತೀನಿ. ಮತ್ತ ಮ್ಯಾಲ ಆಮೇಲೆ ಮ್ಯಾಲೆ ಹಾಲು ಗಿಣ್ಣದ ಹಾಲು. ಗಿಣ್ಣದ ಹಾಲು ತಂದಿ ಆಕಳದ? ಅವ ಪ್ರೀತಿದು ದೊಡ್ಡ ಬಾಟ್ಲ ಕೊಟ್ಟಾಳು. ಗಿಣ್ಣದ ಹಾಲ ನೀನ್ ಭಾಳ ಸೇರ್ತೈತೆ ಕೊಟ್ಟಾಳ. ಅದೆಲ್ಲ ಕೆಟ್ಟ ಮತ್ತ ಲಘುನ ಕಾಸೆ ಅದು ಗಿಣ್ಣು ಮಾಡ್ಕೋ. ಆಮೇಲೆ ಬೆಣ್ಣಿ ಕೊಟ್ಟಾಳ, ಬೆಣ್ಣಿ. ಯಪ್ಪ, ವಾಸನೆ ಇರೋ ಹಾಲ್ನ ಚೆಲ್ ಬಂದಿದ್ದಾಯ್ತು. ಇನ್ನು ಆ ಬ್ಯಾಗಲ್ಲಿ ಏನಿದೆಯೋ ಏನು ನೋಡೋಣ. ಮುಟ್ಟೋದಕ್ಕೆ ಅಸಹ್ಯ ಆಗ್ತಾ ಇದೆಯಾ? ಇನ್ನೇನು ಇಟ್ಟಿದಾರಲ್ಲ ಡಬ್ಬ. ಏನಿದು? ಏನಿರ್ಬೋದು? ಏನಾದ್ರೂ ಮೊಸರು ಗೀಸ್ರು ಏನಾದ್ರೂ ಇರ್ಬೋದಾ? ಹಳದಿ ಕಲರು. ಚಲೋ ಬೆಣ್ಣಿ ಚಲೋ ಐತಿ. ಹೋಗಿ ಅವನ್ನೆಲ್ಲ ತೆಗೆದಿರಪ್ಪ. ಮತ್ ನಾ ಹಿಂಗ್ ಹೋಗ್ ಬರೋದ್ರೊಳ ಮತ್ತೆ ಎಲ್ರೆ ಇದಾಗಿತ್ತ ಕೆಟ್ಟಿತ್ತು. ಹೋಗದ ಮುಗಿಸೋ, ನಾ ಬಂದ್ಬಿಡ್ತೇನೆ ಲಗು. ಹಳದಿ ಕಲರು ಬೆಣ್ಣೆ, ಇಷ್ಟೊಂದು ಹಳದಿ. ಅಯ್ಯೋ, ಯಾವ ಸಗಣಿ ಕೈಯಲ್ಲಿ ತೆಗ್ದಿದಾರೋ ಏನೋ. ಇದನ್ನೆಲ್ಲ ನಮಗ್ ತಿನ್ನಕ್ಕೆ ಅಂತ ತಂದಿದ್ದಾನೆ ಅಲ್ಲಿಂದ. ಫಸ್ಟ್ ಇದನ್ನು ಚೆಲ್ ಬರ್ತೀನಿ, ಅವಾಗ್ಲೇ ಸರಿ ಹೋಗುದು. ಸರಿ, ಏನ್ ಮಾಡೋದು? ಇಂತ ಬೆಣ್ಣಿ ಅಂತ ಮನ್ಸಿರೋ ಅಣ್ಣನ ನನ್ ಹೆಂಡತಿ ಇರ್ಲಿ, ಅವೆಲ್ಲ ಬಿಟ್ಬಿಡಿ. ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಹೊಂದ್ಕೊಂಡು ಹೋಗಬೇಕು. ಅದು ಹಂಗೆ ಇರ್ತೈತಿ, ಏನು ಮಾಡಕ್ಕಾಗಲ್ಲ. ಮಾತಾಡ್ಬೋದು ಈ ತರ ಹಾಲು ಕೆಡ್ತೈತೆ. ಹೋಗಿ ನಿಂಗೆ ಮೊದ್ಲ ಗಿಣ್ಣ ಹಾಳಾದ್ರು ಭಾರಿ ಪ್ರೀತಿ ಅವ ಹೇಳಾರು. ಹೋಗ್ ಆಯ್ತು, ನೀ ಲಗುನ ಬಂದ್ಬಿಡು. ನಾನೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡಿರ್ತೇನೆ. ಲಗುನ ಬಂದ್ಬಿಡು. ಸರಿ, ನಡಿ. ಬರ್ತೀನಿ ನಡಿ. ಬರ್ತೀನಿ ನಡಿ. ಬಾ. ಊರಿಗೆ ತಂದಿದ್ದ ಚೀಲ ಇದೆ. ಗಿನ್ನದ ಹಾಲು ಬೆಣ್ಣೆ ತಗೊಂಡ್ ಬಂದನಂದ. ಎಲ್ಲಿಟ್ಟ ಚೀಲ್ದಾಗಿಲ್ಲ? ಈಕೆ ಏನ್ರ ತಗೊಂಡೋಗಿ ಮಾಡ್ಕೊಂಡು ತಿನ್ನಕತ್ತಾಳ ಒಳಗೆ. ಎಲ್ಲಿ ಹೋಗ್ತಿದ್ದು? ಚೀಲ್ದಾಗೂ ಇಲ್ಲ. ಏನ ಏನ್ರಿ? ನಮ್ಮ ಅಣ್ಣ ಊರ್ಲಿಂದ ಗಿನ್ನದ ಹಾಲು ಬೆಣ್ಣೆ ತಗೊಂಡ್ ಬಂದಿದಂತಲ್ಲ, ಎಲ್ಲೈತದ? ಹಾ, ನನಗ ಸಣ್ಣ ವಯಸ್ಸಿನಾಗಿಂದ ಗಿನ್ನದ ಹಾಲು ಅಂದ್ರೆ ಬಾಳ ಇಷ್ಟ ಅಂತ ಹೇಳಿ ನಮ್ಮವ್ವ ಆಕಳ ಇದ್ಬಿಟ್ಲೆ ಅದನ್ನ ಡಬ್ಬೆ ಹಾಕಿ ಕಳಿಸ್ಕೊಟ್ಟಾಳಂತ. ಎಲ್ಲಿಟ್ಟಿ ಅದನ್ನ? ಅದು ಹಾಲು ಅದೇನೋ ವಾಸನೆ ಬರ್ತಾ ಇತ್ತು, ಅದಕ್ಕೆ ತಗೊಂಡ್ ಹೋಗಿ ಚೆಲ್ದೆ. ಗಿನ್ನದ ಹಾಲು ವಾಸನೆ ಬರಾಕತ್ತಿತ್ತ? ನನಗ್ ಹೊಡೆದ್ರ ನಿಮ್ಮ ಅಣ್ಣನ್ ಸಲುವಾಗಿ ನನ್ನ ಮೇಲೆ ಕೈ ಮಾಡಿದಲ್ಲ ನೀವು? ನಾನ್ ಇರಲ್ಲ, ನಾನು ಈ ಮನೇಲಿ ಇರೋದಿಲ್ಲ. ಏನ ಚತುರ ನೋಡ್ಬೋದು ಪ್ಲೀಸ್.
ಕ್ಷಮಾ ಮಾಡಿ ಪ್ಲೀಸ್ ಚಿನ್ನ, ಪ್ಲೀಸ್ ಒಂದೇ ಒಂದ್ಸರಿ ಇಲ್ಲ ಬೆಸ್ಟ್ ನಾನ್ ಬೇರೆ ಏನಾದ್ರೂ ಸಹಿಸ್ಕೊಂತ ಇದ್ದೆ, ಪ್ಲೀಸ್ ಅದೇ ಇದನ್ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. Please. ನನ್ನ ಮೇಲೆ ಕೈ ಮಾಡ್ತೀಯಲ್ಲ ನೀವು, ಪ್ಲೀಸ್ ಅದು ನಿಮ್ಮ ಮೈ ಅಣ್ಣನ್ಗೋಸ್ಕರ. ಬಿಡಿ, ನನ್ ಕೈಯಲ್ಲಿ ಇರಕ್ಕಾಗಲ್ಲ. ನಾನು ನಿಮ್ ಜೊತೆಗ್ ಮಾತಾಡ ನಾನು ಈ ಭೂಮಿಯ ಬಿಟ್ಟು ಹೋಗ್ತಾ ಇದ್ದೀನಿ. ಏಯ್ ಯಾಕೆ ಅಷ್ಟ್ಯಾಕೆ ಕೊಟ್ಟಿವ್ರಿಗೆ ಮಾತಾಡ್ತಿದ್ದೀವಿ ಬಿಡು. ಏನೋ ಆಯ್ತು, ತಪ್ಪಾಗಿತ್ತು, ಪ್ಲೀಸ್ ಆಯ್ತು. ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ಲೀಸ್. ನಾನು ಇಷ್ಟ ದಿನ ಬರೀ ನೇಣ್ ಹಾಕೋತೀನಿ ಅಂತ ಹೇಳ್ತಾ ಇದ್ದೆ, ಆದ್ರೆ ಇವತ್ತು ನಾನು ನಿಜವಾಗ್ಲೂ ನೇಣ್ ಹಾಕೋತೀನಿ. ನಾನ್ ತಡಿಯಕ್ ಬಂದ್ರೆ ಸರಿ ಇಲ್ಲ ಮತ್ತೆ. ಏಯ್ ಇದೆಲ್ಲ ಮಾಡ್ಬೇಡ. ಇದು ಒಂದ್ಸರಿ ನಾನು ಕ್ಷಮಾ ಮಾಡ್ಬೇಕು ಪ್ಲೀಸ್. ಒಂದ್ಸತಿನೂ ಅಲ್ಲ, 2 ಸತಿನೂ ಅಲ್ಲ, ಇದೇ ಫೈನಲ್. ಏಯ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಇದೊಂದ್ಸರಿ ಏನೋ ಒಂದ್ ತಪ್ಪಾಗ್ಬಿಡು. ಏನೋ ಇಲ್ಲ ಬಿಡಮ್ಮ. ಇಲ್ಲ, ನಾನ್ ಸಾಯಬೇಕು. ಬಿಡು, please. ನನಗ್ ಹೊರಗಡೆ ಇಲ್ಲ, ನಾನ್ ಸಾಯಬೇಕು. ಯಾರ ಕಣೆ? ನಾನ್ ಸಾಯಬೇಕು. ಸೊ ಇವನೊಂದ್ ಸಿಟ್ಟಿನ ವೇಳೆದಾಗ ಏನಾಗ್ಬೋದು ಮರ ಇದು. ಇವನೊಂದ್ ಮೊದಲ ನೇಣ್ ಹಾಕೊಂತ ನಿಂತ ಈಗಾಗ್ಲೇ ಅರ್ಧ ನನ್ ಕೊಂದ್ ಬಿಟ್ಟಾಳ. ನಾನ್ ಸಾಯ್ಬೇಕು, ನಾನ್ ಸಾಯ್ತೀನಿ. ಅಯ್ಯೋ ಯಪ್ಪ, ಬಾಗ್ಲ ಹಾಕೊಂಡ ಬಿಟ್ಟಾಳೋ ಈಕೆ. ಲೇ ಸುಡ ಸಾದಾ ಸೀದಾ ಬಾಗ್ಲ ತೆಗಿಲೆ. ಲೇ ಬಂಗಾರ ಬಾಗ್ಲ ತೆಗಿಲೆ. ಅಯ್ಯಯ್ಯೋ ಹಂಗ ಅನ್ಬೇಡ ಚಿನ್ನ. ತಿರ್ಗಾಡೋದು ನೋಡೋ ಶಕ್ತಿ ನನಗಿಲ್ಲ. ಬಾಗ್ಲ ತೆಗಿ. ಸೀರೆ ತಾನಿ ಕಟ್ಟಿದೀನಿ. ಅಯ್ಯಯ್ಯೋ ಚಿನ್ನ, ನಿನ್ನಂತ ಮುದ್ದಾದ ಹೆಂಡತಿ ಇರಾಕಿ ಒಬ್ಬಕಿನ್ನ ಕಳ್ಕೊಂಡು ನಾನಾಗ್ಬಿಡ್ತೇನೆ ಬಂಗಾರ. ಬಾಗ್ಲ ತೆಗಿ ಪ್ಲೀಸ್. ಕಟ್ಟಿದೀನಿ. ಅಯ್ಯಯ್ಯೋ ಹಂಗ ಅನ್ಬೇಡ, ನನ್ನ ಜೀವ ಬಾಯಿಗೆ ಬರ್ತೈತಿ. ಕಡ ತೆಗಿಯ. ಸೀರೆನ ಕುತ್ತಿಗೆ ಹಾಕೊಂಡಿದೀನಿ. ಅಯ್ಯೋ ಹಂಗೆಲ್ಲ ಅನ್ನಕ್ಕೆ ಬರ. ಕಡ ತೆಗಿ ಹೇಳ್ತೇನೆ. ನಾನ್ ಸತ್ತೆ. ಸೌಂಡ ಇಲ್ಲಲ್ಲ, ಸತ್ತ ಹೋದ. ಅಯ್ಯೋ ಸುಮ್ಮನೆ ಏನ್ರಿ ನನ್ ಮೇಲೆ ಕೈ ಮಾಡ್ತಾ ಇದ್ದೀರಾ? ಇಲ್ಲ ಚಿನ್ನ, ಗಿನ್ನದ ಹಾಲು ಮೂಗಿಗೆ ವಾಸನೆ ಬಡಿತಂದಲ್ಲ, ಅದಕ್ಕ ವಾಸನೆ ಬಡಿಯಾಕಂತ ಇಲ್ಲಿ ತಗೊಂಡ್ ಬಂದೆ. ವಾಸನೆ ಅವಾಗ್ಲೇ ಹೋಯ್ತು. ಸರಿ ಬಿಡು. ಈಗರ ಅಡ್ಗಿ ಮಾಡ್ತೀಯ ಊಟಕ್ಕೆ? ಅಡ್ಗೆ ನಾನು ಬ್ಯಾಡ ಬಿಡು, ಹೋಟೆಲ್ ಐತಿ. ನಾ ಹೋಟೆಲ್ ನಾಗ ತೋರ್ಕೊಂಡ್ ತಿಂತೀವಿ. ನೀನ್ ನಮ್ಮ ಅಣ್ಣ ಹೋಗು ಮಟನು ನೀ ನಮ್ಗೆ ಊಟ ಮಾಡಿ ಹಾಕೋದ್ ಬೇಡ, ಅಡ್ಗೆ ಮಾಡಿ ಹಾಕೋದ್ ಬೇಡ. ಅಲ್ಲ, ನೀ ಅಡ್ಗೆ ಮನಿ ಕಡೆಗೆ ತಲೆನ ಹಾಕಿ ಮಲ್ಕೋಬೇಡ. ನಾ ಹೊರಗಡೆ ತಗೊಂಡ್ ತಿಂತೀವಿ. ಸರಿ, ಊಟ ನೀವ್ ಇಬ್ರೇ ತಿಂತೀರಾ ಅಥವಾ ನನ್ಗೂ ತರ್ತೀರಾ? ಓಹೋ, ನಿನಗೂ ಹೋಟೆಲಿಂದ ಊಟ ತರ್ಬೇಕಾ? ಸರಿ ಆಯ್ತು, ನಿನಗೂ ಸೇರ್ಸೆ ತರ್ತೇನೆ. ಹಾ, ಅಣ್ಣ ಈಗ ಬಿಸಿ ತಿಂದ್ಬಿಡು. ತಗೋ, ನಿನಗೂ ತನ್ನ ನೋಡ್ತೀನಿ. ಓ ಉಪ್ಪಿಟ್ಟು ತಂದಿಯ? ನಾನ್ ಸೇರ್ತೈತೆ ಅಂತ ಗೊತ್ತೈತೇನ? ಆಹಾ, ಯಾವಾಗ ಅಂತತಿ. ಓ ಮನಗಣಾಯ್ತಪ್ಪ. ಅಲ್ಲಿ ಉಪ್ಪಿಟ್ಟು ಬಾರಿ ಮಾಡ್ತಾರಣ್ಣ. ಹೌದಲ್ಲ, ಬಾರಿ. ತಿನ್ನ. ಯಾಕ ಏನಾತ? ಇದೇನಿದು ಇದ್ರ ಜಿಲ್ಲೆ ಬಿದ್ದಿದೆ? ನೋಡಿಲ್ಲ, ನಮ್ಮಿಬ್ರು ಪ್ಲೇಟ್ನಾಗ ಏನಿಲ್ಲ. ಈಕೆ ಹಣೆ ಬಾರ ಎಷ್ಟು ಗಂಟೆ ತೊಡೋದ್ರಾಗ ಜೋಡಿಗೆ ಬಿದ್ದೈತಿ. ನನಗ್ ಜಿಲ್ಲೆ ಹಾಕಿ ಇಬ್ರು ಸೇರ್ಸ್ಕೊಂಡು ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ರೀ, ನೀವಿಬ್ರು ಚೆನ್ನಾಗಿರೋ ತಗೊಂಡು ಈ ಜಿಲ್ಲೆ ಹಾಕಿರೋದನ್ನ ನನಗ್ ಕೊಟ್ಟಿದ್ದೀರಾ? ಸುಮ್ನ ಏನೇನಾರ ಕಲ್ಪನೆ ಮಾಡ್ಕೊಂಡು ಮಾತಾಡಿ ನನ್ನ ತಲೆಗೆ ಪಿತ್ತ ನೆತ್ತಿಗಿರ್ಸಕ್ ಹೋಗ್ಬೇಡ. ಅಣ್ಣ ಬಂದ ಮನಿಗೆ, ಇನ್ ಅವ್ನ ಮುಂದ ಮಕ್ಕ ಕೆತ್ತವಂಗ ಹೊಡ್ಸ್ಕೊಳಕ್ ಹೋಗ್ಬೇಡ. ಮತ್ ಮೊದ್ಲ ಹೇಳಕತ್ತನು ನಾನು. ಏ ಸುಮ್ಮಿರೋ ಮಾರ, ಯಾಕೆ ಜಗಳಾಡತ್ತೀರಿ ಗಂಡ ಹೆಂಡತಿ? ಅಲ್ಲಿ ನೋಡಣ, ನೀನ 3 ಮಂದಿ ಕುಂತ್ಕೊಂಡು ಚಂದಗ ತಿಂದ್ರಾತ ಅಂತ ಹೇಳಿ ನನಗ ನಿನಗ ಅಕ್ಕಿಗೆ ಕುಡೆ ತಂದನಿ. ಹೆಂಗ ಬಾಯಿ ಬಂದಂಗ ಮಾತಾಡ್ತಾಳ ನೋಡು. ಹೊಡ್ಸ್ಕೊಳಕ್ ಹೋದಲಿಕ್ಕೆ ಏನ್ರಿ ನನ್ಗೆ ಹೊಡಿತೀನಿ ಅಂತೀರಾ? ನನ್ನ ತಲೆ ಕೆಟ್ಟಂದ್ರ ನಿನಗೂ ಹೊಡಿತೀನಿ, ನಿಮ್ಮ ಅಪ್ಪಗೂ ಹೊಡಿತೀನಿ. ಹಾ, ನನ್ಗೂ ಹೊಡಿಯೋದಂದ್ರೆ ನಮ್ಮ ಅಪ್ಪನಿಗೂ ಹೊಡಿತೀನಿ ಅಂತೀರಾ? ನಿಮ್ ಬಾಯಿ ಯಾಕೆ ಉದ್ದ ಆಯ್ತು? ಬಾಯೇನು ಉದ್ದಾಗಿಲ್ಲ ಅಂದ, ನಿನ್ನ ಬಾಯಿ ಉದ್ದಾಗೈತೆ. ನೋಡ್ರಿ, ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ನಾನು ನೇಣ್ ಹಾಕೊಂಡು ಸತ್ತ ಬಿಡ್ತೀನಿ.
ನಾವು ನಿನ್ನ ಸಲುವಾಗಿ ಸಾಕಾಗಿ ಹೋಗೈತಿ ಇವತ್ತು ನಾನು ಇನ್ನಾನು ನಿನ್ನ ಸಲುವಾಗಿ ಸಾಕಾಗಿ ಇವತ್ತು ಊರ್ಲ್ ಹಾಕಿ ನಾ ಜೈಲ್ ಹೋದ್ರು ಅಡ್ಡಿಲ್ಲ ನಡಿ ನಾನು ಇದ್ರಲ್ಲೇ ಸಾಯ್ತು ನನ್ನ ಬುದ್ಧಿನ ಹೆಚ್ಚಿಕೊಳ್ತು ಇಲ್ಲ ರೀ ಇನ್ನೊಂದ್ಸತಿ ಹಂಗ ಹೇಳಲ್ಲ ರೀ ಬಾಕಿ ಸಪ್ಲಾತಿ ಅಣ್ಣ ಇಷ್ಟ ದಿನ ಸುಮ್ಮನೆ ಸಾಯ್ತೀನಿ ಅಂತ ಹೇಳ್ತಾ ಇದ್ದೆ. ಯಪ್ಪ ನಿಜವಾಗ್ಲೂ ಸಾಯಿಸೋಕೆ ಬಂದ್ಬಿಟ್ಟಿದ್ರು. ಅಯ್ಯೋ ದೇವ್ರೆ, ನಾನೇನಾದ್ರೂ ಸತ್ತೋಗ್ಬಿಟ್ಟಿದ್ರೆ? ಇಲ್ಲಪ್ಪ, ಯಪ್ಪ ನಾನ್ ಸಾಯ್ಬಾರ್ದು. ಥ್ಯಾಂಕ್ಸ್ ದೇವ್ರೆ. ಅಣ್ಣ ಅಣ್ಣ ಮ್ಯಾಲ್ ರೂಮ್ಗೆ ಏನ್ರ ಹೋದಾನ? ಏ ಅಣ್ಣ 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 ಏ ಅಣ್ಣ ಅಣ್ಣ ಯಾಕಣ್ಣ ನನ್ನ ಬಿಟ್ಬಿಡು. ಯಾಕಣ್ಣ ಯಾರು ಮಾರಾಯ? ಯಾಕೆ ನೀ ಬಾಗಿಲು ತೆಗಿ ಹೇಳ್ತಾನೆ. ಬಿಟ್ಟು ಹೊಂಟನು. ಏ ಅಣ್ಣ ಹಂಗೆಲ್ಲ ಮಾತಾಡ್ಬೇಕಲ್ಲ, ತೆಗಿದು ಹೇಳ್ತಾನೆ. ಏ ಬಾಲ್ ತೆಗಿಯಂಗಿಲ್ಲ, ತೆಗಿ ಪ್ರಯತ್ನ ಮಾಡಬೇಡ.
ಅಣ್ಣ ನಿನ್ ಕೈ ಮುಗಿತೀನಿ, ಬಾಗ್ಲ ತೆಗಿಲ್ಲ ಮಾತಾಡೋಣ ಬಾ, ಹೊರಗೆ ನೀ ಹೇಳ್ತೀನಿ ಬಾ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಹಿಂಗ ಇರೋದು ಅದು. ಅಣ್ಣ ಏ ಅಣ್ಣ 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 ತಮ್ಮ, ನೀವು ಗಂಡ ಹೆಂಡತಿ ಇಬ್ರು ಬಹಳ ಅನ್ಯೋನ್ಯವಾಗಿ ಅದಿರಿ ಅನ್ಕೊಂಡಿದ್ದೆ. ಆದ್ರೆ ನಾ ಇಲ್ಲಿ ಸ್ವತಃ ಬಂದ ಮೇಲೆ ಗೊತ್ತಾಗಿದ್ದು ನಮ್ಮ ತಮ್ಮ ಎಷ್ಟು ನೋವು ಅನುಭವಿಸಾಗತ್ತಾನ. ಹೆಣ್ಣಿಗೆ ತಾಳ್ಮೆ ಇಲ್ಲ. ನಿನ್ನ ಹೆಂಡತಿಗೆ ಒಂದು ಚೂರು ತಾಳ್ಮೆ ಇಲ್ಲಪ್ಪ. ಆಕಿ ಬರೇ ದುಡ್ಕಿನ ಸ್ವಭಾವದೊಳಗ ನಿನ್ನ ಪ್ರತಿ ನಿಮಿಷನೂ ಸಾಯಿಸಾಗತ್ತಾಳ. ಅದಕ್ಕೆ ನೀನು ನಿನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನೀನು ನಿನ್ನ ಹೆಂಡತಿ ಚಲೋ ಇರ್ಬೇಕು ಅಂತ ನಾ ಭಾಳ ಪ್ರಯತ್ನ ಪಟ್ಟಿ. ಆದ್ರೆ ನನ್ನ ಕೈಯಿಂದ ಆಗಿ ಅದಕ್ಕೆ ಇವತ್ತೊಂದು ನಿರ್ಧಾರಕ್ಕೆ ಬಂದೆ. ನೀ ಪ್ರತಿ ನಿಮಿಷನೂ ನಿನ್ನ ಹೆಂಡತಿ ಕೈಯಾಗ ಚಿತ್ರಹಿಂಸೆ ಪಟ್ಕೊಂಡು ಸಾಯೋದಕ್ಕಿಂತ ಇವತ್ತು ನಾ ಸತ್ರ ಆಕಿನ ಪೊಲೀಸರು ಹಿಡ್ಕೊಂಡು ಹೋಗ್ತಾರ. ಅವಾಗ ನೀ ನೆಮ್ಮದಿಯಾಗಿ ಬದುಕಬಹುದು. ಆಕೆ ಪ್ರತಿ ನಿಮಿಷ ನಿನ್ನನ್ನ ಕುತ್ತಿಗೆ ಚಿಕ್ಕ ಸಾಯಿಸಾಕತ್ತಾಳು. ಅದಕ್ಕೆ ನಾ ಇವತ್ತು ಸೂಸೈಡ್ ಮಾಡ್ಕೊತೀನಿ, ನಾ ಇವತ್ತು ಊರ್ಲ ಹಾಕೊಂಡು ಸಾಯ್ತೇನೆ. ಅವಾಗ ನನ್ನ ತಮ್ಮ ನೆಮ್ಮದಿಯಿಂದ ಬದುಕ್ತಾನೆ. ನಾವು ಹೋದ್ರು ಚಿಂತಿಲ್ಲ, ನೀ ಚಲೋ ಇರ್ಬೇಕು ತಮ್ಮ, ನೀ ಚಲೋ. ನನ್ನ ಸಲುವಾಗಿ ನನ್ನ ಜೀವನ ಕೊಟ್ಟ ನೀನು ದೇವರಂತ ನಮ್ಮ ಅಣ್ಣನ ಜೀವನ ಕಿತ್ಕೊಂಡ್ಬಿಟ್ಟಿ. ಹೆಂಡತಿ ಆದ ನೀನು ಗಂಡನ ನೆಮ್ಮದಿನ ಕಿತ್ಕೊಂಡ್ಬಿಟ್ಟಿ. ನಿನ್ನ ಬಿಡುವುದಿಲ್ಲ, ನಿನ್ನ ಪೊಲೀಸರಿಗೆ ಒಪ್ಪಿಸ್ತೇನೆ. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಟ್ಟೆ. ನಾನು ಇನ್ನೊಂದ್ಸರಿ ಆ ತರ ತಪ್ಪು ಮಾಡಲ್ಲ ರೀ. ನನ್ನ ಜೈಲಿಗೆ ಕಳಿಸ್ಬೇಡ್ರಿ. ನಾನ್ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನು ಇನ್ನೊಂದ್ಸರಿ ಆ ತರ ಮಾಡಲ್ಲ ರೀ. ತಪ್ಪಾಯ್ತು ರೀ ನಾನು ಮಾಡಿದ್ದು. ಇನ್ನೊಂದ್ಸರಿ ಆ ತರ ಎಲ್ಲ ಮಾಡಲ್ಲ. ನನ್ನ ಜೈಲಿಗೆ ಮಾತ್ರ ಕಳಿಸ್ಬೇಡ್ರಿ. ನನ್ ಬದುಕ್ಬೇಕು ಅಂತ ಬಹಳ ಆಸೆ ಐತ್ರಿ. ನನ್ನ ಜೈಲಿಗೆ ಕಳಿಸ್ಬೇಡ್ರಿ. ನಾನು ಇನ್ನೊಂದ್ಸರಿ ಹತ್ರ ಎಲ್ಲ ಮಾಡಲ್ಲ. ತಪ್ಪಾಯ್ತು ರೀ. ನನ್ ಬದುಕ್ಬೇಕ್ರಿ, ನನ್ ಬದುಕ್ಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.